ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದೀನಿ. ಪುಟ್ಟೇಗೌಡನ ದೊಡ್ಡಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದೀನಿ. ಈ ಪುಟ್ಟ ಗ್ರಾಮದಲ್ಲಿ ಒಂದು ಪುಟ್ಟ ಸರ್ಕಾರಿ ಶಾಲೆ ಇದೆ. ಪುಟ್ಟ ಸರ್ಕಾರಿ ಶಾಲೆ ಅಂದ್ರೆ ಬರೀ 31 ಮಕ್ಕಳು ಮಾತ್ರ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು. 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ ಕೇವಲ 31 ಮಕ್ಕಳು ಮಾತ್ರ ಈ ಸರ್ಕಾರಿ ಶಾಲೆ ಓದ್ತಾ ಇರೋರು. ಅದರಲ್ಲಿ 5ನೇ ಕ್ಲಾಸಲ್ಲಿ 17 ಮಕ್ಕಳು ಓದ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 1ರಿಂದ 5ನೇ ತರಗತಿ ತನಕ 31 ಮಕ್ಕಳು ಇದ್ರೆ 5ನೇ ಕ್ಲಾಸಲ್ಲಿ 17 ಮಕ್ಕಳು ಇದ್ದಾರೆ. 17 ಮಕ್ಕಳಲ್ಲಿ 9 ಮಕ್ಕಳು ನವೋದಯ ಕ್ವಾಲಿಫೈ ಆಗಿದ್ದಾರೆ. ಈ ವರ್ಷ 2025-26ನೇ ಸಾಲಿನ ನವೋದಯ ಪರೀಕ್ಷೆಯಲ್ಲಿ ಬರೋಬ್ಬರಿ 9 ಮಕ್ಕಳು ಪಾಸ್ ಆಗಿದ್ದಾರೆ. ಇದನ್ನೇನಾರ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 52 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆಲ್ಮೋಸ್ಟ್ 53% ಅಂತ ಹೇಳ್ಬೋದು. ಆಯ್ತಾ, ಇದೊಂದು ರೀತಿ ಪುಟ್ಟ ಸರ್ಕಾರಿ ಶಾಲೆ ನಮ್ಮ ಸರ್ ಅಂಡ್ರಲ್ಲಿ ಪೂರ್ತಿ ರಾಜ್ಯದಲ್ಲಿರೋ ಕೋಚಿಂಗ್ ಸೆಂಟರ್ಗೆ ಕೌಂಟರ್ ಹೊಡ್ಬಿಟ್ಟಿದೆ. ಕೌಂಟರ್ ಹೊಡ್ಬಿಟ್ಟು ಓವರ್ಟೇಕ್ ಮಾಡ್ಕೊಂಡು ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಆಯ್ತಾ, ನೋಡ್ಬೋದು ನೀವು. ಸುಮಾರು ನವೋದಯ ಕೋಚಿಂಗ್ ಸುಮಾರು 100 ಮಕ್ಳೇನಾರ ಹೋದ್ರೆ ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗೆ 4-5 ಮಕ್ಕಳು ಸಾಮಾನ್ಯವಾಗಿ ಆಯ್ಕೆ ಆಗ್ತಾರೆ. ಮತ್ತೆ 200-300 ಮಕ್ಳು ಇದ್ರೆ ಅದ್ರಲ್ಲಿ ಒಂದು 10-15 ಮಕ್ಕಳು ಸಾಮಾನ್ಯವಾಗಿ ಆಗೇ ಆಗ್ತಾರೆ. ಇದ್ರಲ್ಲಿ ಏನಾಗಿ ಇರೋದೇ 17 ಮಕ್ಕಳು. 15 ಮಕ್ಕಳನ್ನ ನಮ್ಮ ಸರ್ ಯಾವ ರೀತಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂದ್ರೆ, ಸ್ವಾಮಿ ಸರ್ ಯಾವ ರೀತಿ ಟ್ರೈನ್ ಅಪ್ ಮಾಡಿದ್ದಾರೆ 17 ಮಕ್ಕಳಲ್ಲಿ 17 ಮಕ್ಕಳನ್ನ ಅದರಲ್ಲಿ 9 ಮಕ್ಕಳು ಪಾಸ್ ಆಗಿದ್ದಾರೆ. 53%. ಯಾವ ಕೋಚಿಂಗ್ ಸೆಂಟರ್ ಪೂರ್ತಿ ರಾಜ್ಯದಲ್ಲಿರೋ ಯಾವ ಕೋಚಿಂಗ್ ಸೆಂಟರ್ ಇದನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ. ನಮ್ಮ ಕೋಚಿಂಗ್ ಸೆಂಟರ್ ಬಂದ್ರೆ 50%ಗಿಂತ ಜಾಸ್ತಿ ರಿಸಲ್ಟ್ ಕೊಡ್ತೀನಿ ಅಂದ್ಬಿಟ್ಟು ಯಾವ ಕೋಚಿಂಗ್ ಸೆಂಟರ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಇದುವರೆಗೂ ಯಾರು ಕ್ಲೈಮ್ ಮಾಡಿಲ್ಲ, ಮುಂದೆನೂ ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ 300-400 ಜನ ಪಾಠ ಮಾಡ್ತಾ ಇದ್ದಾರೆ. ಅದರಲ್ಲಿ 10-15 ಮಕ್ಕಳು ಸಾಮಾನ್ಯವಾಗಿ ಪಾಸ್ ಆಗ್ತಾರೆ. ಅಂಥದ್ರಲ್ಲಿ 17 ಮಕ್ಕಳು ಇಟ್ಕೊಂಡು ಸರ್ರು ಹಗಲು ರಾತ್ರಿ, ಬೆಳಿಗ್ಗೆ ಮತ್ತೆ ಬೇಸಿಗೆ ರಜಾ, ದಸರಾ ರಜಾ, ಮತ್ತೆ ಪ್ರತಿದಿನ 9 ಗಂಟೆ ಗಂಟ ಆನ್ಲೈನ್ ಅಲ್ಲೆಲ್ಲ ಪಾಠ ಮಾಡಿ ಆ ರೀತಿ ಟ್ರೈನ್ ಅಪ್ ಮಾಡಿ 9 ಜನನ ಪಾಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ ಇಲ್ಲಿ ತನಕ ಬಂದಿದ್ದೀನಿ. ಮತ್ತೆ ಲಾಸ್ಟ್ ಇಯರ್ ನಮ್ಮ ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿದ್ದಾರೆ, ಹೆಲ್ಪ್ ಆಗಿದೆ ಅಂತ ಸರ್ ಹೇಳಿದ್ರು. ಸೊ ಸಂಪೂರ್ಣ ಮಾಹಿತಿ ಈಗ ಸರ್ ಕೊಡ್ತಾರೆ. ಅದಾದ್ಮೇಲೆ ಮಕ್ಳಿಗೆಲ್ಲ ಒಂದು ಸಣ್ಣ ಗಿಫ್ಟ್ ಕೊಟ್ಬಿಟ್ಟು ಮುಂದೊಂದಿನ ಈ ಮಕ್ಕಳೆಲ್ಲ ಏನಾಗಬೇಕು ಅಂದ್ರೆ IAS ಆಫೀಸರ್ ಆಗಬೇಕು. ಪೂರ್ತಿ ಕರ್ನಾಟಕದಲ್ಲಿ ನಮ್ದೊಂದು ಕನಸಿದೆ. ಏನಂದ್ರೆ ಭತ್ತ, ರಾಗಿ, ಕಬ್ಬು, ಜೋಳ, ಇಲ್ಲೆಲ್ಲ ತೆಂಗು ಅನ್ಕೋತೀನಿ, ತೆಂಗು ಅಡಿಕೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ನಮ್ಮ ರಾಜ್ಯದಿಂದ ಇನ್ನು 15 ವರ್ಷದಲ್ಲಿ IAS ಆಫೀಸರು, IPS ಆಫೀಸರ್ನ ರಫ್ತು ಮಾಡಬೇಕು. ಆ ರೀತಿ ನಮ್ಮ ಮಕ್ಕಳನ್ನ ಟ್ರೈನ್ ಅಪ್ ಮಾಡಬೇಕು ಅಂದ್ಬಿಟ್ಟು ನಮ್ದೊಂದು ಕನಸಿದೆ. ಆ ಕನಸಿನ ಭಾಗವಾಗಿ ಇಲ್ಲಿ 9 ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. 15 ವರ್ಷ ಬಿಟ್ಕೊಂಡು ಎಲ್ಲ ಕೇಳಿಸ್ತಾ ಇದೆಯಾ, ತಲೆಯಲ್ಲಿ ಹೋಗಿ ಕೂತ್ಕೊಬಿಟ್ಟಿರ್ಬೇಕು. ಆದ್ರೆ IAS ಅಧಿಕಾರಿ ಆಗ್ತೀನಿ ಅಂದ್ಬಿಟ್ಟು ಮೈಂಡಲ್ಲಿ ಕೂತಿರ್ಬೇಕು. ನಾವೆಲ್ಲ ರೈತ ಸಂಘ, ಮುಂದೊಂದ್ ದಿನ ನಾವಿಬ್ರು ಆ ಕಡೆ ಈ ಕಡೆ ಕೂತಿರ್ತೀವಿ. ಅರ್ಥ ಆಯ್ತಾ? ನಾವು ಮಾಡ್ಲೇಬೇಕು ಅನ್ನೋಕೆ, ನೀವು ಆಗಲ್ಲ ಅನ್ನೋಕೆ, ಆ ರೀತಿ ಬಂದು ನಮ್ಮ ಮುಂದೆ ಕೂತಿರ್ಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ IAS ಆಫೀಸರ್, IPS ಆಫೀಸರ್ ಆಗ್ಬೇಕು. ಓಕೆನಾ? ರೆಡಿ ಇದ್ದೀರಾ? ಪ್ರತಿಯೊಂದಕ್ಕೂ ಮಾರ್ಗದರ್ಶನ ನಾವು ಕೊಡ್ತೀವಿ. ಫಸ್ಟ್ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗಿ, ಆಮೇಲೆ ಯಾವ ರೀತಿ ಮಾಡಬೇಕು, ಸೈನಿಕ್ ಸ್ಕೂಲ್ ಎಕ್ಸಾಮ್ ಯಾವಾಗ ಬರೀಬೇಕು, 8, 9 ಅದನ್ನೆಲ್ಲ ಟ್ರೈನ್ ಅಪ್ ಮಾಡ್ತೀವಿ. PUC ಆದ ತಕ್ಷಣ ಡಿಗ್ರಿ ಜಾಯ್ನ್ ಆದ ತಕ್ಷಣ ಏನ್ ಮಾಡ್ಬೇಕು ಅದನ್ನೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಸರ್ ಇದ್ದಾರೆ, ನಾವಿದೀವಿ, ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಗೆ ಮಾರ್ಗದರ್ಶನ ಕೊಡ್ತೀವಿ. ಫೈನಲ್ ಇಯರ್ ಮುಗಿತಾ ಇದ್ದಂಗೆ ಫಿಲ್ಮ್ ಪಾಸ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು UPSC ಕ್ಲಿಯರ್ ಆಗಿರ್ತೀರ. ಏನಾ? ಅರ್ಥ ಆಗ್ತಾ ಇದೆಯಾ? ಈ ಮೆಥಡ್ ಏನಾರು ಫಾಲೋ ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ನಮ್ಮ ಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್ಗೆ ಒಂದ್ಸಲ ಕ್ಲಾಪ್ಸ್ ಮಾಡಿ ಎಲ್ಲರಿಗೂ. ಮತ್ತೆ ಸರ್ ಈ ನವೋದಯ ಕೋಚಿಂಗ್ ಯಾವ ರೀತಿ ಟ್ರೈನ್ ಅಪ್ ಮಾಡೋರು ಅಂದ್ಬಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಹತ್ರ ಇಟ್ಕೊಳ್ಳಿ. ಎಲ್ಲರಿಗೂ ಅಂತರಾಳದಿಂದ ಪ್ರಣಾಮಗಳು. ನಾನು ಇದೇ ಪ್ರಥಮ ಬಾರಿಗೆ ಇಂಟರ್ವ್ಯೂ ಕೊಡ್ತಾ ಇರೋದು. ನಾನು ಈ ಶಾಲೆಗೆ ಬಂದು 7 ವರ್ಷಗಳಾಯಿತು. ಮೊದಲನೇ ವರ್ಷದಲ್ಲಿ ಬೇರೆ ಒಬ್ರು ಶಿಕ್ಷಕರಿದ್ರು, ಹಾಗಾಗಿ ನವೋದಯ ತರಬೇತಿಯನ್ನ ನಾನು ಆ ವರ್ಷ ಕೊಡ್ಲಿಲ್ಲ. ಮುಂದಿನ ವರ್ಷದಿಂದ ನಾನು ನವೋದಯ ತರಬೇತಿಯನ್ನ ಕೊಡ್ಲಿಕ್ಕೆ ನನ್ನ ಶಾಲೆಯಲ್ಲಿ ಪ್ರಾರಂಭ ಮಾಡ್ತೀನಿ. ಮೊದಲಿಗೆ ಆಗ ನನ್ನ ಈ ಶಾಲೆ ಹೇಗಿತ್ತು ಅಂದ್ರೆ, ಮಕ್ಕಳು ತುಂಬಾ ಕಡಿಮೆ ಇದ್ರು, ಮತ್ತೆ ಕಲಿಕೆಯಲ್ಲಿ ಹಿಂದುಳಿದಿದ್ರು. ನಮ್ಮ ಶಾಲೆಗೆ ಬರುವಂತ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂದ್ರೆ ಕೂಲಿ ಮಾಡೋರೇ ಆಗಿರ್ತಾರೆ. ಕೂಲಿ ಮಾಡೋರು ಕೆಲವರೆಲ್ಲ ಕಾನ್ವೆಂಟ್ಗೆ ಕಳಿಸ್ತಾರೆ. ಅದರಲ್ಲೂ ಕಲ್ತ್ರೆ ಕಲೀಲಿ, ಕಲಿದೆ ಇರ್ಲಿ ಅನ್ನೋಂಥ ಮಕ್ಕಳು ಮಾತ್ರ ನಮ್ಮ ಶಾಲೆಗೆ ಬರೋದು. ಅಂತ ಬಡ ವಿದ್ಯಾರ್ಥಿಗಳಿಗೆ ನಾನು ಉತ್ತಮ ಶಿಕ್ಷಣವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಜೊತೆಗೆ ನಂದು ಒಂದು ಕನಸೇನಪ್ಪ ಅಂದ್ರೆ, ನನ್ನಿಂದ ಓದಂತ ಯಾವ್ದಾದ್ರು ಅಟ್ಲೀಸ್ಟ್ ಒಂದು ವಿದ್ಯಾರ್ಥಿನಾದ್ರೂ ಅತ್ಯುನ್ನತ ಹುದ್ದೆಯನ್ನ ಪಡಿಬೇಕು ಅನ್ನೋ ಮಹದಾಸೆಯನ್ನ ನಾನು ಇಟ್ಕೊಂಡು ಮಕ್ಕಳಿಗೆ ಕಲಿಸ್ತಾ ಬರ್ತೀನಿ. ಮೊದಲಿಗೆ ಏನಾಗ್ತದೆ, ನಾನು ಏಕೋಪಾಧ್ಯಾಯ ಶಾಲೆ, ಒಬ್ಬನೇ ಶಿಕ್ಷಕ, 1ರಿಂದ 5ನೇ ತರಗತಿವರೆಗೂ ಒಬ್ಬನೇ ಪಾಠ ಮಾಡ್ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇರ್ತೀನಿ, 1ರಿಂದ 3ರವರೆಗೆ ಒಂದ್ ಕಡೆ ನಾನು ಪಾಠ ಮಾಡ್ತಾ ಇದ್ರೆ, 4 ಮತ್ತೆ 5ನೇ ತರಗತಿಯವರೆಗೆ ಈ ನವೋದಯ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ಕೊಟ್ಟು ಮತ್ತೆ ಗೈಡ್ಗಳನ್ನ ಕೊಟ್ಟು ಅಭ್ಯಾಸ ಮಾಡಿಸ್ಲಿಕ್ಕೆ
ವ್ಯವಸ್ಥೆ ಮಾಡ್ತಾ ಇದ್ದೆ. 1, 2, 3ಕ್ಕೆ ಬೇಸಿಕ್ ಕೊಡ್ಲೇಬೇಕಾಗಿರ್ತದೆ. ಹಾಗಾಗಿ ನಾವು 1, 2, 3ಕ್ಕೆ ಹೆಚ್ಚು ಗಮನ ಕೊಟ್ಟು ಆ ಮಕ್ಕಳನ್ನ ಅವರೇ ಸ್ವಂತ ಅಧ್ಯಯನ ಮಾಡ್ಲಿಕ್ಕೆ ಬಿಡ್ತಾ ಇದ್ದೆ. ಅವರು ಗೊತ್ತಿಲ್ಲದೆ ಇರೋದನ್ನ ಮಾತ್ರ ಹೇಳಿಸ್ಕೊತಾ ಇದ್ರು ಆ ಸಂದರ್ಭದಲ್ಲಿ. ಆವಾಗ ಮಕ್ಕಳಿಗೆ ನಾನು ಕೊಡೋದು ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಏನ್ ಮಾಡ್ತೀನಿ, ಆನ್ಲೈನ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ. ಅದು ಕೋವಿಡ್ ಸಂದರ್ಭ. ಅವಾಗ ಏನ್ ಮಾಡ್ತೀವಿ, ಅದೊಂದು ನಮ್ಗೆ ಗೊತ್ತಿರ್ಲಿಲ್ಲ, ಅದೊಂದು ಸುವರ್ಣ ಅವಕಾಶ ನಮ್ಗೆ. ಅವಾಗ ಏನ್ ಮಾಡ್ತೀವಿ, ಸಂಜೆ 6 ಗಂಟೆಯಿಂದ 9:30ವರೆವರೆಗೂ ಆನ್ಲೈನ್ ಕ್ಲಾಸ್, ನವೋದಯ ಆನ್ಲೈನ್ ಕ್ಲಾಸ್ ಅಂತ ಮಾಡಿ ಆ, ಪೋಷಕರಿಗೆಲ್ಲ ಮನವೊಲಿಸಿ ಎಲ್ರಿಗೂ ಫೋನ್ ಕೊಡ್ಸಿಸಿ ಮತ್ತೆ ಟಿವಿ ಎಲ್ಲ ಬಂದ್ ಮಾಡಿಸಿ ಮಕ್ಕಳಿಗೆ ಏನ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ಸೋಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಅಂದ್ರೆ, ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದನ್ನ ಇಲ್ಲಿ ನಮ್ಗೆ ಸಿಗೋದು ಕಡಿಮೆ ಸಮಯ. ಪಠ್ಯ ಪುಸ್ತಕದ ಜೊತೆಗೆ ನವೋದಯ ತರಬೇತಿ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದನ್ನ ಮನೆಗೆ ಹೋದ್ಮೇಲೆ ಅದನ್ನ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿಸ್ಬೇಕು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಪೇರೆಂಟ್ಸು ಗಮನವನ್ನ ಮಕ್ಕಳಿಗೆ ಕೊಡೋದು ಕಡಿಮೆ. ಹಾಗಾಗಿ ನಾವು ಮನೆಗೆ ಹೋದ್ಮೇಲೆ ಮಕ್ಕಳು ಆಟ ಆಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ, ಮನೆಗೆ ಹೋದ್ಮೇಲೆ ನಾನು ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿ ನಾನು ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿರ್ತೀನೋ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಿದ್ದೆ. ಆ ಒಂದು ಪ್ರಾರಂಭದಲ್ಲಿ ಮಕ್ಕಳು ನನಗೆ ಎಷ್ಟು ತೊಂದರೆ ಕೊಟ್ರು ಅಂದ್ರೆ, ಒಂದು ಕ್ಷಣ ಬಿಡ್ಲಿಲ್ಲ. ನನಗೆ ಅದೇ ಮೊದಲನೇ ವರ್ಷ ಪ್ರತಿ ಕ್ಷಣ ಫೋನ್ ಮಾಡೋರು, ಇದು ಹೇಳ್ಕೊಡಿ ಸರ್, ಇದು ಹೇಳ್ಕೊಡಿ ಸರ್, ಇದು ಹೇಳ್ಕೊಡಿ ಸರ್ ಅಂತ. ನನಗೆ ಎಷ್ಟು ಅದು ಇದು ಇನ್ನೂ ನೆನಪಲ್ಲಿದೆ. 6-7 ವರ್ಷದ ಹಿಂದೆ ಮೊದಲನೇ ಬಾರಿಗೆ 4 ಮಕ್ಕಳು ಎಕ್ಸಾಮ್ ಬರೀತಾರೆ. ಅದರಲ್ಲಿ ಲಿಂಗೇಶ್ ಗೌಡ ಪಿ ಅಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 70 ಪೇಜ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದೊಂದು ನನಗೆ ಸ್ಫೂರ್ತಿಯಾಗಿದ್ದು. ಇಷ್ಟೊಂದು ಕಲಿಯುವಂತ ಮಕ್ಕಳಿಗೆ ನಾನು ಕೊಡೋಕೆ ರೆಡಿ ಯಾಕೆ ಆಗ್ಬಾರ್ದು ಅಂತ ಹೇಳಿ ಅವಾಗ ನಾನು ಕಲ್ಸೋಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇದ್ದಂತ 4 ಮಕ್ಕಳು ಕೂಡ ತುಂಬಾ ಕಾಂಪಿಟೇಷನ್ ಅಲ್ಲಿ ಕಲಿತಾರೆ. ನನಗೆ ತುಂಬಾ ಹೊಸದು, ಹಾಗಾಗಿ ಕೆಲವೊಂದು ಲೆಕ್ಕಗಳು ಬರ್ತಾ ಇರಲಿಲ್ಲ. ನಾನು ಅಕ್ಕಪಕ್ಕದ ಶಾಲೆ TGT ಶಿಕ್ಷಕರ ಸಹಾಯದಿಂದ, ವೀರೇಂದ್ರ ಸರ್ ಅಂತ ಹೇಳಿ ಮತ್ತೆ ಮಂಜುನಾಥ್ ಅಂತ, ಅವ್ರ ಹತ್ರ ಹೇಳಿಸ್ಕೊಂಡು ಲೆಕ್ಕಗಳನ್ನ ಕಲ್ತು ಮಕ್ಕಳಿಗೆ ಕಲ್ಸೋಕೆ ಪ್ರಾರಂಭ ಮಾಡ್ತೀನಿ. ಆ ವರ್ಷದಲ್ಲಿ ಲಿಂಗೇಶ್ ಗೌಡ ಅನ್ನೋನ್ ಏನ್ ಮಾಡ್ತಾನೆ, ನಮ್ಮ ಇಡೀ ಜಿಲ್ಲೆಗೆ 9ನೇ ರ್ಯಾಂಕಲ್ಲಿ ಆಯ್ಕೆ ಆಗ್ತಾನೆ ಮೊದಲನೇ ವರ್ಷ. ಮತ್ತೆ 2ನೇ ಪಟ್ಟಿಯಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಪ್ರಶಾಂತ್ GK ಅಂತ ಆಯ್ಕೆ ಆಗ್ತಾರೆ. ನನ್ಗೆ ತುಂಬಾ ಖುಷಿ ಆಗ್ತದೆ. ಮೊದಲನೇ ವರ್ಷದಲ್ಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಬರೆದಂತ 4 ಮಕ್ಕಳಲ್ಲಿ 2 ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಮತ್ತೆ ಅಂದ್ರೆ ನೆಕ್ಸ್ಟ್ ಅದನ್ನ ಮುಂದುವರಿಸ್ತೇನೆ. ಆದ್ರೂ ಕೂಡ ನನ್ನ ಶಾಲೆಗೆ ಶಿಕ್ಷಕರನ್ನ ಕೊಡೋದೇ ಇಲ್ಲ, ಒಬ್ಬನೇ ಶಿಕ್ಷಕನೇ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತೀನಿ. ನಿರಂತರವಾಗಿ 4 ವರ್ಷಗಳ ಕಾಲ ನಾನು ಒಬ್ಬನೇ ಸಿಂಗಲ್ ಟೀಚರ್. ಕೊನೆಗೆ 2ನೇ ವರ್ಷ ಸ್ಟಾರ್ಟ್ ಆಗುತ್ತೆ. ತುಂಬಾ 2 ಮಕ್ಕಳು ಆಗ್ಲಿಲ್ಲ ಅನ್ನೋ ಒಂದು ಬೇಸರ ಇತ್ತು ನನಗೆ. ಅವಾಗ ಏನ್ ಮಾಡ್ತೀನಿ, ಇನ್ನಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಹೆಚ್ಚು ಪ್ರಾಕ್ಟೀಸ್ ಮಾಡಿಸ್ತೀವಿ. ಆ ವರ್ಷ ಏನಾಗ್ತದೆ, ನನ್ನ ಮಗ ಕೂಡ ಇಲ್ಲೇ ಓದ್ತಾ ಇರ್ತಾನೆ. ಅವನನ್ನು ಸೇರಿಸಿ ಒಟ್ಟು 4 ಮಕ್ಕಳು ಬರೀತಾರೆ. 4 ಮಕ್ಕಳು ಬರೆದು 4 ಮಕ್ಕಳು ಕೂಡ ಸೆಲೆಕ್ಟ್ ಆಗ್ತಾರೆ. ಆ ವರ್ಷ 70% ರಿಸಲ್ಟ್ ಇರುತ್ತೆ. ಜೊತೆಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ಓದಿಸುವಂತ ವಿದ್ಯಾರ್ಥಿಗಳನ್ನ ಹಿಂದಿಕ್ಕಿ ಇಡೀ ಜಿಲ್ಲೆಗೆ ನನ್ನ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಮತ್ತು 2ನೇ ರ್ಯಾಂಕ್ನಲ್ಲಿ ಆಯ್ಕೆ ಆಗ್ತಾರೆ. ರೂಪೇಶ್ NK ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಇರ್ತಾನೆ, 97.5 ಅಂಕಗಳನ್ನ ತಗೊಂಡು. ನೆಕ್ಸ್ಟ್ 96.75 ಅಂಕಗಳನ್ನ 96.25 ಅಂಕಗಳನ್ನ ತಗೊಂಡು ಮುನಿಯಪ್ಪ ಅಂತ ಹೇಳಿ 2ನೇ ರ್ಯಾಂಕಲ್ಲಿ ಇರ್ತಾನೆ. ನೆಕ್ಸ್ಟ್ ನನ್ನ ಮಗ 97ವರೆ ರ್ಯಾಂಕ್ನ ಪಡಿತಾನೆ. ಬಟ್ ಆದ್ರೆ ಅವ್ನು ಮಂಡ್ಯ ಡಿಸ್ಟಿಕ್, ಅಲ್ಲಿ 4ನೇ ರ್ಯಾಂಕ್ ಆಗ್ತಾನೆ. ನೆಕ್ಸ್ಟ್ ಇನ್ನೊಂದು ಹುಡುಗಿ ಲಿಖಿತಾ P ಅಂತ ಹೇಳಿ, ಅವಳು 12ನೇ ರ್ಯಾಂಕಲ್ಲಿ ಆಯ್ಕೆ ಆಗ್ತಾಳೆ. ಆ ವರ್ಷ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ನ ಜೀವನ ಅವತ್ತು ಸಾರ್ಥಕ ಆಯ್ತು ಅನ್ನಿಸ್ತು. ಬರ್ಸಿದಂತ 4 ಮಕ್ಕಳು ಕೂಡ ಆಯ್ಕೆ ಆಗ್ತಾರೆ. ಇಡೀ ಜಿಲ್ಲೆಯಲ್ಲಿ ನನ್ನ ಮಕ್ಕಳು ಖಾಸಗಿ ಶಾಲೆಗಳಂತ ಮಕ್ಕಳನ್ನೂ ಮೀರಿಸಿ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಯ್ಕೆ ಆಗೋದು ಸರ್ಕಾರಿ ಶಾಲೆ ಮಕ್ಕಳು ತುಂಬಾ ಕಷ್ಟ. ಅವತ್ತು ಎಷ್ಟು ಶ್ರಮ ಇತ್ತೋ ಏನೋ ಗೊತ್ತಿಲ್ಲ, ಒಬ್ಬನೇ ಏಕಾಂಗಿಯಾಗಿ ಕಲಿಸಿದ್ದೀನಿ. ಆ ಸಂದರ್ಭದಲ್ಲಿ ನಾನು ಹೇಗೆ ಕಲಿಸ್ತಾ ಇದ್ದೆ ಅಂತ ಅಂದ್ರೆ, ಅದೇ 4-5ಕ್ಕೆ ಒಂದ್ ಕಡೆ ಕೂರಿಸಿ 1-2-3ಕ್ಕೆ ಅವಾಗ ಒಂದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದೆ. ಟ್ಯಾಬ್ಲೆಟ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಬರುವಂತ ವಿಡಿಯೋಗಳನ್ನ ಮಕ್ಕಳಿಗೆ ಹಾಕೊಟ್ಬಿಟ್ಟು ನಾನೊಂದ್ ಕಡೆ ಕಲಿಸ್ತಾ ಇದ್ದೆ. ಮತ್ತೆ ಅವ್ರಿಗೆ ಏನು ಸಮಸ್ಯೆ ಇರ್ತದೋ ಅದನ್ನ ಅಷ್ಟೇ ಹೇಳ್ಕೊಡ್ತಾ ಇದ್ದೆ. ಏನೇ ಇದ್ರು ನಾವು ನವೋದಯ ತರಬೇತಿ ಅಂತ ಏನಾದ್ರು ಮಾಡೋದಿದ್ರೆ ಮನೆಗೆ ಹೋದ್ಮೇಲೆನೆ. ನನಗೆ ಶಾಲೆಯಲ್ಲಿ ಎಷ್ಟು ಕೆಲಸ ಇರುತ್ತೋ ಅದಕ್ಕಿಂತ ಹೆಚ್ಚು ಶ್ರಮ ಇರ್ತಿದ್ದು ಮನೆಗೆ ಹೋದ್ಮೇಲೆನೆ. ಅಲ್ಲೂ ಕೂಡ ಆನ್ಲೈನ್ ಕ್ಲಾಸನ್ನ ಮಾಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ನಮ್ಮ ಮಕ್ಕಳು
ಅದ್ರ ಮುಂದಿನ ವರ್ಷ ಏನ್ ಮಾಡ್ತಾರೆ, ನಾವು ಇದು ನಮ್ಮ ಒಂದು ಗ್ರಾಮದಲ್ಲಿ ಏನಾಗ್ತದೆ, ಇದು ಎಲ್ಲ ಕಡೆ ಸುದ್ದಿ ಆಗ್ತದೆ. ಸುದ್ದಿ ಹಿಂಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ನವೋದಯ ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವಾಗ ನಮ್ಮ ಊರಿನವರು ಕೂಡ ಒಳ್ಳೆ ಗೌರವವನ್ನ ಕೊಟ್ಟು ಸನ್ಮಾನ ಕಾರ್ಯಕ್ರಮಗಳೆಲ್ಲವನ್ನ ಮಾಡ್ತಾರೆ. ಆಗ ನಮ್ಮ ಇಲಾಖೆಗೂ ಗೊತ್ತಾಗುತ್ತೆ. ಆಗ ನನಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸ್ತದೆ. ಅದಾದ ನಂತರ ನೆಕ್ಸ್ಟ್ ನನಗೆ ಮಕ್ಕಳ ಸಂಖ್ಯೆ ಸೇರ್ಪಡೆ ಆಗೋದು ಜಾಸ್ತಿ ಆಗ್ತಾ ಹೋಗ್ತದೆ. ಅದ್ರ ಮುಂದಿನ ವರ್ಷ ಏನಾಗ್ತದೆ, ಹೀಗೆ ಒಬ್ಬನೇ ಶಿಕ್ಷಕ ಕಲಿಸ್ತಾ ಹೋಗ್ತೀನಿ. ಪ್ರತಿ ವರ್ಷ ನಿರಂತರವಾಗಿ ಹೇಳ್ತಾ ಹೋದ್ರೆ ಪಟ್ಟಿ ತುಂಬಾ ಜಾಸ್ತಿ ಆಗ್ತದೆ ವಿಡಿಯೋ. ಒಟ್ಟಾರೆ ನನಗೆ ಇಲ್ಲಿವರೆಗೆ 6 ವರ್ಷಗಳಲ್ಲಿ ರಾಮನಗರ ಜಿಲ್ಲೆಗೆ ಆಯ್ಕೆ ಆಗಿರುವಂತಹ ಒಟ್ಟು ವಿದ್ಯಾರ್ಥಿಗಳು ನನ್ನ ಶಾಲೆಯಿಂದ 21 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ಅದು ಅಷ್ಟು ಸುಲಭ ಅಲ್ಲ. ಅದು ಮಧ್ಯೆ ಎಲ್ಲ ಸ್ಕಿಪ್ ಮಾಡ್ತೀನಿ ಮಕ್ಕಳ ಸಂಖ್ಯೆಗಳನ್ನ. ಪ್ರತಿ ವರ್ಷ ಇದ್ದಾರೆ, ಯಾವ ವರ್ಷನೂ ಮಿಸ್ ಮಾಡಿಲ್ಲ ನನ್ನ ಶಾಲೆಯಲ್ಲಿ. 2 ಮಕ್ಕಳುಗಿಂತ ಹೆಚ್ಚು ವಿದ್ಯಾರ್ಥಿಗಳು ನನ್ನ ಶಾಲೆಯಲ್ಲಿ ಆಯ್ಕೆ ಆಗಿ ಹೋಗಿದ್ದಾರೆ. ಕಳೆದ ಸಾಲಿನಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಕಳೆದ 2 ವರ್ಷದಿಂದ ನನಗೆ ಒಬ್ರು ಟೀಚರ್ ಮಂಜು ಅಂತ ಇನ್ನೊಬ್ರು ಸಹ ಶಿಕ್ಷಕರು ಬರ್ತಾರೆ ಟ್ರಾನ್ಸ್ಫರ್ ಆಗಿ. ಅವ್ರು ಕೂಡ ನನ್ನ ಜೊತೆಗೆ ಈಗ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಈ ನಡುವೆ ನನ್ನ ವಿದ್ಯಾರ್ಥಿಗಳಿಗೆ ನಾನು ಸಿಂಗಲ್ ಟೀಚರ್ ಇದ್ದಾಗ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಇನ್ನೊಬ್ರು ವೆಂಕಟೇಶ್ ಅಂತ ಹೇಳಿ ಮತ್ತೆ ಯೋಗೇಶ್ ಅಂತ ಹೇಳಿ ಅವರು ಕೂಡ ಈ ನವೋದಯ ತರಬೇತಿಯನ್ನು ಕೊಡೋದಕ್ಕೆ ಕೂಡ ಅವರು ಕೂಡ ಸಹಾಯವನ್ನ ಮಾಡಿದ್ದಾರೆ. ಹಾಗಾಗಿ ನನ್ನ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸರ್ ಅವಾಗ ಹೇಳಿದಾಗೆ ಇಡೀ ರಾಜ್ಯದಲ್ಲಿ, ಅದು ಸರ್ಕಾರಿ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಏನಾದ್ರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಆ ಕೀರ್ತಿ ನನ್ನ ಶಾಲೆಗೆ ಸಲ್ತದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. 2025-26ರಲ್ಲಿ ಜೊತೆಗೆ ನನ್ನ ಶಾಲೆಯ ವಿಶೇಷತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಯಾವಾಗ ನನ್ನ ಶಾಲೆ ಪ್ರಸಿದ್ಧಿಯನ್ನ ಪಡಿತಾ ಹೋಯ್ತೋ, ಸುಮಾರು ಈ ಪ್ರಸ್ತುತ ಸಾಲಿನಲ್ಲಿ ನನ್ನ ಶಾಲೆಗೆ 16 ಗ್ರಾಮಗಳಿಂದ ಬಂದು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದೇ ಒಂದು LPS ಶಾಲೆಯನ್ನ ತೆಗೆದುಕೊಂಡು ನಾವು ಎಷ್ಟು ಗ್ರಾಮಗಳಿಂದ ಮಕ್ಕಳು ಬಂದು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಎಷ್ಟು ಮಕ್ಕಳು, ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಿದೆ, ಅಲ್ಲೂ ಕೂಡ ಗೌರ್ಮೆಂಟ್ ಶಾಲೆಗಳಿದೆ. ಆ ಶಾಲೆಗಳೆಲ್ಲ ಇದ್ದಾಗ್ಯೂ ನನ್ನ ಶಾಲೆಗೆ 16 ಗ್ರಾಮಗಳಿಂದ ಬಂದು ಮಕ್ಕಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅದು ರಾಜ್ಯದಲ್ಲಿ ಆ ಒಂದು ಹೆಗ್ಗಳಿಕೆ ನನ್ನ ಶಾಲೆಗೆ ಇದೆ. ಅದನ್ನು ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ನನ್ನ ಶಾಲೆಯ ವಿಶೇಷತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಇವನು ನನ್ನ ಮಗ, ಇವನನ್ನ ನನ್ನ ಶಾಲೆಯಲ್ಲೇ ಇರಿಸ್ಕೊಂಡು ಇಲ್ಲೇ ಅಧ್ಯಯನ ಮಾಡಿಸಿ ಇವನು ಕೂಡ ನವೋದಯ ಶಾಲೆಗೆ ಸೇರಿಸಿದ್ದೀನಿ. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಯ ಗತ್ತು ಏನು ಅಂತ ಎಲ್ಲರಿಗೂ ಗೊತ್ತು ಆಗ್ಬೇಕು. ಆ ಉದ್ದೇಶಕ್ಕೆ ನನ್ನ ಶಾಲೆಗೆ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ. ಜೊತೆಗೆ ನನ್ನ ಜೊತೆಗೆ ಇವತ್ತು ನನ್ನ ಶಾಲೆಗೆ ಒಟ್ಟು 5 ಜನ ಗವರ್ನಮೆಂಟ್ ಎಂಪ್ಲಾಯೀಸ್ ಮಕ್ಕಳು ನನ್ನ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಸರ್ಕಾರಿ ಶಾಲೆ ಅಂದ್ರೆ ನಿರ್ಲಕ್ಷ್ಯ ಮಾಡುವಂತ ಈ ಕಾಲದಲ್ಲಿ ನನ್ನ ಶಾಲೆ ಈ ಮಟ್ಟಿಗೆ ಹೆಸರನ್ನ ಮಾಡಿದೆ. ಸರ್ಕಾರಿ ನೌಕರರು ಕೂಡ ನನ್ನ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿಸ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ನನ್ನ ಶಾಲೆಗೆ ಸೇರಿಸಿ ವ್ಯಾಸಂಗವನ್ನ ಮಾಡಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ನಾವು ಹೆಚ್ಚು ಶ್ರಮ ಪಟ್ಟು ಮಕ್ಕಳಿಗೆ ಕಲಿಸಿ ಏನಾದ್ರೂ ಮಾಡಿ ಮಕ್ಕಳಿಗೆ ಅವರ ನಂಬಿಕೆಯನ್ನು ಉಳಿಸ್ಕೋಬೇಕಲ್ಲ ಅಂತ ಹೇಳಿ ನಾವು ಕಲಿಸ್ತಾ ಇದ್ವಿ. ಸುಮಾರು ಈಗ 16 ಗ್ರಾಮದಿಂದ ಬರುವಂತ ವಿದ್ಯಾರ್ಥಿಗಳು ಪೇರೆಂಟ್ಸೇ ಕರ್ಕೊ ಬರ್ತಾರೆ. ನಾವಿಲ್ಲೇನು ಯಾವ ವ್ಯಾನ್ ವ್ಯವಸ್ಥೆ ಆಗ್ಲಿ, ಈ ಊರಿಗೆ ಬಸ್ ವ್ಯವಸ್ಥೆ ಆಗ್ಲಿ ಏನೂ ಇಲ್ಲ. ಏನ್ ಮಾಡ್ತಾರೆ ಮಕ್ಕಳು, ಅವ್ರ ಪೇರೆಂಟ್ಸೇ ಬೆಳಿಗ್ಗೆ ಕರ್ಕೊಂಡು ಬಂದು ಮತ್ತೆ ಸಾಯಂಕಾಲ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸುಮಾರು 10-15 ಕಿಲೋಮೀಟರ್ ಇಂದ ಮಕ್ಕಳು ಬರ್ತಾ ಇದ್ದಾರೆ. ಈಗಾಗಲೇ ರಿಸಲ್ಟ್ ಬಂದ ಮೇಲೆ ಈಗಾಗಲೇ ನನಗೆ ತುಂಬಾ ಜನ ಫೋನ್ ಮಾಡಿದ್ದಾರೆ, ಸುಮಾರು 15 ಕಿಲೋಮೀಟರ್ 20 ಕಿಲೋಮೀಟರ್ ಇಂದ ನಿಮ್ ಶಾಲೆಗೆ ಸೇರಿಸ್ತೀವಿ ಅಂತ. ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಆಯ್ಕೆ ಆಗ್ತಾ ಇರೋದು ತುಂಬಾ ಆಶ್ಚರ್ಯ ಪಡ್ತಾರೆ. ಈ ಬಾರಿ ನನ್ನ ಶಾಲೆಯಲ್ಲಿ ಈಗ ಇವಳು ಕೊನೆ ರಕ್ಷಿತಾ ಅಂತ ಹೇಳಿ ಇವಳು ಅಂಬಾಡಳ್ಳಿಯಿಂದ ಬರ್ತಾಳೆ, ತಂದೆ ತಿಮ್ಮಯ್ಯ ಅಂತ ಹೇಳಿ. ಇವಳು ಮಾರೇಗೌಡನದೊಡ್ಡಿಯಿಂದ ಬರ್ತಾಳೆ. ಇವಳು ಗಾನ್ವಿತ ಎಲೆತೋಟದಳ್ಳಿಯಿಂದ ಬರ್ತಾಳೆ. ಇವಳು ನಿತ್ಯಶ್ರೀ ಬಿ ರಾಜು ಅಂತ ಹೇಳಿ. ಇವನು ಮಾನ್ವಿತ್ SL ಅಂತ ಅಪ್ಪಾಜಯನದೊಡ್ಡಿಯಿಂದ ಬರ್ತಾನೆ. ಇವನು ಲಚಿತ್ AS ಅಂತ, ಈಗ ನಮ್ಮ ಶಾಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋ ನೀವನೇ. ಇವನು ಅಂಬಾಡಳ್ಳಿ ಗ್ರಾಮದಿಂದ ಬರ್ತಾನೆ. ಈ ವಿದ್ಯಾರ್ಥಿ ಇದನ್ನಲ್ಲ, ಇವನು ನಮ್ಮ ಶಾಲೆ ವಿದ್ಯಾರ್ಥಿ ಅಲ್ಲ. ಇವನು ಅಂದ್ರೆ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಲಾಸ್ಟ್ಗೆ ನಮ್ಮ ಶಾಲೆಗೆ ಕೋಚಿಂಗ್ ಕೊಡ್ತಾರೆ ಸರ್ ಅಂತ ಹೇಳಿ ಶಾಲಾ ಅವಧಿಲೇನೆ ಅಕ್ಕಪಕ್ಕ ಶಾಲೆಯವರೆಲ್ಲ ತಂದು ಕೂರಿಸ್ತಾರೆ, ಸರ್ ನಮ್ಮ ಮಗುಗೂ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿ. ಹಾಗಾಗಿ ಇವನು ನಮ್ದೇ ಗೌರ್ಮೆಂಟ್ ಶಾಲೆ
ಕೋಡಂಬಳ್ಳಿ ಶಾಲೆಯ ವಿದ್ಯಾರ್ಥಿ. ಲಾಸ್ಟ್ ಒಂದೆರಡು ತಿಂಗಳು ಬಂದಿದ್ದ, ಅವನು ಕೂಡ ಆಯ್ಕೆ ಆಗಿದ್ದಾನೆ. ಈ ಸಂದರ್ಭದಲ್ಲಿ ಅವನು ಕೂಡ ಇದ್ದಾನೆ, ಪ್ರವೀಣ್ ಅಂತ ಹೇಳಿ. ಅವನು ನೆಕ್ಸ್ಟ್ ಇವನು ಭುವನ್ ಗೌಡ ಅಂತ ಹೇಳಿ ನೆಲ್ಮಕ್ನಳ್ಳಿಯಿಂದ ಬರ್ತಾನೆ, ಅವನು ಕೂಡ ಆಯ್ಕೆ ಆಗಿದ್ದಾನೆ. ಇವನು ನಂದೀಶ್ SB ಅಂತ ಸರ್ಗೂರಿಂದ ಬರ್ತಾನೆ, ಅವನು ಆಯ್ಕೆ ಆಗಿದ್ದಾನೆ. ಇವನು ನೇರಳೂರು ವಿದ್ಯಾರ್ಥಿ, ನೇರಳೂರು ವಿಶ್ವಾಸ್ NK ಅಂತ. ಒಟ್ಟಾರೆ ಈಗ ನಮ್ಮ ಶಾಲೆಯಲ್ಲಿ 17 ವಿದ್ಯಾರ್ಥಿಗಳಿದ್ರು. ನನ್ನ ಶಾಲೆಯ 16 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ, ಒಂದು ಹುಡುಗ ಬರ್ದಿರ್ಲಿಲ್ಲ. 16ರಲ್ಲಿ 8 ಮಕ್ಕಳು ಆಯ್ಕೆ ಆಗಿದ್ದಾರೆ. ಅವನು ಕೂಡ ಒಬ್ಬ ನಮ್ಮ ಶಾಲೆಯಲ್ಲೇ ನಮ್ಮ ಜೊತೆಗೆ ತರಬೇತಿಯನ್ನು ಪಡೆದ ಅವನು ಕೂಡ ಆಯ್ಕೆ ಆಗಿದ್ದಾನೆ. ಇಷ್ಟೆಲ್ಲ ನಮ್ಮ ಶಾಲೆಯಲ್ಲಿ ಮಕ್ಕಳು ಆಯ್ಕೆ ಆಗ್ಬೇಕಾದ್ರೆ ನನಗೆ ಸಾಕಷ್ಟು ಸಹಕಾರವನ್ನ ಸಿಕ್ಕಿದೆ. ಹೇಗೆ ಅಂತ ಅಂದ್ರೆ ಪೋಷಕರದು ಸಹಕಾರ ಇದೆ. ಈ ಶಾಲೆಗೆ ಬಂದಾಗ ಪೋಷಕರು ಹೇಗಿದ್ರು, ಈಗಿರುವಂತ ಪೋಷಕರ ಬೇರೆ ತರ ಇದೆ ಶಾಲೆಗೆ ಮತ್ತೆ ಮಕ್ಕಳಿಗೆ ಗಮನ ಕೊಡೋದು. ಆಗ ಯಾವುದೇ ಗಮನವನ್ನ ಕೊಡ್ತಿರಲ್ಲ. ಈಗ ಹೇಗಾಗ್ತದೆ ಅಂದ್ರೆ ಪೇರೆಂಟ್ಸ್ಗಳು ಕೇಬಲ್ ಬಂದ್ ಮಾಡಿ, ಟಿವಿ ಬಂದ್ ಮಾಡಿ ಮಕ್ಕಳಿಗೆ ಓದಿಸೋಂತ ಮಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಶಾಲೆ ಅಂತ ಅಂದ್ರೆ ಏನೋ ಒಂದು ನವೋದಯ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. 4ನೇ ಕ್ಲಾಸಿಂದಾನೆ 5ನೇ ಕ್ಲಾಸಿಂದಾನೆ 4ನೇ ಕ್ಲಾಸು 3ನೇ ಕ್ಲಾಸಿಂದಾನೆ ಮಕ್ಕಳಿಗೆ ನಾನು ನವೋದಯ ಪಾಸ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ಬಂದಿದೆ. ಜೊತೆಗೆ ಇಲ್ಲಿ ಪೇರೆಂಟ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಅವಾಗೆ ಹೇಳ್ದಂಗೆ ನಮ್ಮ ಸಹ ಶಿಕ್ಷಕರದ್ದು ಸಹಕಾರ ಇದೆ. ಮತ್ತೆ ವೆಂಕಟೇಶ್ ಮತ್ತೆ ಯೋಗೇಶ್ ಅಂತ ಅವರು ಕೂಡ ನವೋದಯ ತರಬೇತಿಯನ್ನ ಕೊಡ್ತಾರೆ, ಅವ್ರ ಸಹಕಾರ ಇದೆ. ಪೋಷಕರದು ಮತ್ತೆ ನನ್ನ ಸುತ್ತಮುತ್ತಲ ಎಲ್ಲ ಗ್ರಾಮದವ್ರದ್ದು, SDMC ಅವ್ರದ್ದು ಎಲ್ಲರ ಸಹಕಾರದಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ತುಂಬಾ ಖುಷಿ ಆಗ್ತದೆ. ಇದ್ರ ಜೊತೆಗೆ ಲಾಸ್ಟ್ ಇಯರ್ ಇಷ್ಟೊಂದು ಮಕ್ಕಳು ಆಯ್ಕೆ ಆಗ್ಬೇಕಾದ್ರೆ ಕಾರಣ ಏನಪ್ಪಾ ಅಂತ ಅಂದ್ರೆ, ನಾನು ಹಿಂದೆ ಎಷ್ಟು ಶ್ರಮ ಪಡ್ತಾ ಇದ್ದೆ ಅಂದ್ರೆ ಆನ್ಲೈನ್ ಕ್ಲಾಸ್ನ ಮಾಡ್ಬೇಕಾದ್ರೆ ನಾನು ಒಂದು ಕ್ಷಣನೂ ಆ ಕಡೆ ಈ ಕಡೆ ನೋಡೋಂಗಿಲ್ಲ, ಫೋನೇ ನೋಡ್ತಾ ಕುತ್ಕೊಂಡಿರ್ಬೇಕಿತ್ತು. ಈಗ ಆಲ್ರೆಡಿ ನಂದು ಕಣ್ಣು ಹಾಳಾಗಿ ಹೋಗಿದೆ. 6 ವರ್ಷದಿಂದ ನಾನು ಫೋನ್ ನೋಡ್ತಾ ನೋಡ್ತಾ ಈಗ ಅಕ್ಷರಗಳು ಕಾಣಿಸೋದೇ ಇಲ್ಲ ನನಗೆ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ನಾನೇ ಫೋನ್ ನೋಡಿ. ಬಟ್ ಈಗ ಹೋದ ವರ್ಷ ಹಿಂದೆ ಒಂದು ಲೆಕ್ಕವನ್ನ ಹಾಕಿದ್ಮೇಲೆ ಮಕ್ಕಳು ತಪ್ಪು ಮಾಡಿದ್ರ ಸರಿ ಮಾಡಿದ್ರ ಅಂತ ನೋಡ್ಕೊಂಡೇ ಕೂತ್ಕೊಂಡಿರ್ಬೇಕಿತ್ತು. ತಪ್ಪು ಮಾಡಿದ್ಮೇಲೆ ಇದು ತಪ್ಪಿದೆ, ಹೀಗ್ ಮಾಡು ಹಾಗ್ ಮಾಡು ಅಂತ ಕರೆಕ್ಷನ್ ಮಾಡಿಸ್ತಾ ಇದ್ದೆ. ಹೋದ ವರ್ಷ ಏನಾಯ್ತು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಾನು ಕೂಡ ಈ ಒಂದು ನವೋದಯ ವಿಚಾರದಲ್ಲಿ ತುಂಬಾ ಸ್ವಾರ್ಥಿ. ಯಾವ ಒಂದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೂ ನನ್ನ ಶಾಲೆಯಲ್ಲಿ ಅವಕಾಶ ಇಲ್ಲ. ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ತರಬೇತಿಯನ್ನ ಕೊಡ್ತೀನಿ, ನನ್ನ ಶಾಲೆಗೆ ದಾಖಲಾದವ್ರಿಗೆ ಮಾತ್ರ ಹೇಳ್ಕೊಡ್ತೀವಿ. ನನಗೆ ತುಂಬಾ ಬೇಡಿಕೆ ಇದೆ, ಇದು ಹೊರಗಡೆ ಟ್ಯೂಷನ್ ಮಾಡ್ಕೊಡಿ, ಹೇಳ್ಕೊಡಿ ಅಂತ. ಬಟ್ ಆದ್ರೆ ನನ್ನ ಶಾಲೆ, ನನ್ನ ಜವಾಬ್ದಾರಿ, ನನ್ನ ಸರ್ಕಾರದಿಂದ ಅನ್ನವನ್ನ ತಿಂತಾ ಇದ್ದೀನಿ. ಹಾಗಾಗಿ ನನ್ನ ಸರ್ಕಾರಿ ಶಾಲೆಯನ್ನ ಬೆಳೆಸ್ಬೇಕು ಅಂತ ಹೇಳಿ ಈ ಮಕ್ಕಳಿಗೆ ಅಷ್ಟೇ ನಾನು ಕಲಿಸ್ತಾ ಬರ್ತಾ ಇದ್ದೀನಿ. ಆದ್ರೆ ಲಾಸ್ಟ್ ಇಯರ್ ಮಂಡ್ಯ ಸಂತೋಷ್ ಗೌಡ ಸರ್ ಅವರು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಬಿಡ್ತಾರೆ. ಒಂದಷ್ಟು ವಿಡಿಯೋಗಳು, PDF ವಿಡಿಯೋಗಳೆಲ್ಲ ಬಿಡ್ತಾರೆ. ಒಂದು ಮೆಸೇಜ್ ಮಾಡಿದ್ರೆ ಸಾಕು ಅವ್ರಿಗೆ. ಒಂದು ಮೆಸೇಜ್ ಮಾಡಿದ ತಕ್ಷಣ ಅವರು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ, ಏನಿಲ್ಲ, ಆಟೋಮೆಟಿಕ್ ಆಗಿ PDF ಬಂದ್ಬಿಡ್ತಾ ಇತ್ತು. ಬರೀ ಮೆಸೇಜ್ ಅಷ್ಟೇ ಮಾಡಿದೀವಿ, ಅಂತ ಏನೋ ಅಷ್ಟೇ ಮಾಡಿದೀವಿ, PDF ಬಂತು. ಎಷ್ಟು ಖುಷಿ ಆಯ್ತು ಅಂದ್ರೆ, ನಾವು ಮಾಡಿದಂತ ನೋಟ್ಸ್ ನಾವ್ ಯಾರಿಗೂ ಕೊಡೋದಿಲ್ಲ. ಹೇಗ್ ಕಲಿಸ್ತಾ ಇದ್ದೀರಿ ಅಂದ್ರೆ ತಂತ್ರಗಳನ್ನೂ ಕೂಡ ನಾವು ಹೇಳೋದಿಲ್ಲ. ಯಾಕೆ ಅಂದ್ರೆ ನನಗೆ ಬೇರೆ ಶಾಲೆಯವ್ರು ಕಾಂಪಿಟೇಷನ್ ಮಾಡ್ತಾರೇನೋ ಅನ್ನೋ ಉದ್ದೇಶ. ಬಟ್ ಆದ್ರೆ ಅವರು ಇಡೀ ರಾಜ್ಯಕ್ಕೆ ಅವರು ರೆಡಿ ಮಾಡಿದಂತ PDF ಯಾವುದೇ ಕಾಸ್ಟ್ ಅಮೌಂಟ್ ನ ಕಲೆಕ್ಟ್ ಮಾಡ್ದೇನೆ PDF ಕೊಡ್ತಾರೆ. ಮತ್ತೆ ಯೂಟ್ಯೂಬ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಅದು ನಮ್ಗೆ ಎಷ್ಟು ಸಹಕಾರಿ ಆಗ್ತು ಅಂದ್ರೆ, ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9:30ವರೆಗೂ ಮಾಡ್ತಾ ಇದ್ದಂತ ಆನ್ಲೈನ್ ಕ್ಲಾಸ್ನ ನನ್ಗೆ ತುಂಬಾ ಈಸಿ ಆಯ್ತು. ಏನ್ ಮಾಡ್ತಾ ಹೋಗ್ತೀನಿ ಅಂದ್ರೆ, ಪ್ರತಿದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡೋದು. ಮಕ್ಕಳು ಆ ವಿಡಿಯೋನ ನೋಡಿ ಕಲಿತಾ ಇರ್ತಾರೆ. ಹೇಗ್ ಕಲಿತಾರೆ ಅಂದ್ರೆ, ನಾನು ಶಾಲೆಯಲ್ಲಿ ಒಂದು ಸರಿ ಹೇಳ್ಕೊಡ್ಬೋದು, ಮಕ್ಕಳು ಅದನ್ನ ಕಲಿಬಹುದು. ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕು, ಒಂದ್ಸರಿ ಮಾಡ್ಬೇಕು, ಈ ತರ ಆಗ್ತಾ ಹೋಗ್ತದೆ. ಬಟ್ ವಿಡಿಯೋಗಳಾಗಲ್ಲ. ಒಂದೇ ವಿಡಿಯೋನ 4 ಸರಿ 5 ಸರಿ 10 ಸರಿ ನೋಡ್ಬೋದು, ಕಲಿಯೋವರೆಗೆ ನೋಡ್ಬೋದು. ಅದೊಂದು ತುಂಬಾ ಅನುಕೂಲ ಆಯ್ತು ನಮ್ಮ ಮಕ್ಕಳಿಗೆ. ಇವಾಗ ಒಂದು ವಿಡಿಯೋನ ನಾವು ಕಳ್ಸಿದ್ರೆ ಆ ವಿಡಿಯೋನ ನೋಡಿ ಮಕ್ಳು ಕಲ್ತ ಮೇಲೆ ಮತ್ತೆ ನನ್ನ ಶಾಲೆಗೆ ಬಂದ ಮೇಲೆ ಅದು ಕಲಿಕೆ ಆಗಿದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೋತೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಇನ್ನೊಂದ್ಸರಿ ಅದೇ ವಿಡಿಯೋ ನೋಡೋಕೆ ಹೇಳ್ತೀವಿ. ಕಲೀಲಿಲ್ಲ ಅಂದ್ರೆ ಮತ್ತೆ ಅದೇ ವಿಡಿಯೋ ನೋಡೋಕೆ ಹೇಳ್ತೀವಿ. ಈ ರೀತಿ ಯೂಟ್ಯೂಬ್ ವಿಡಿಯೋಗಳು ನನಗೆ ತುಂಬಾ ಸಹಕಾರಿ ಆಯ್ತು. ನಮ್ಮ ಶಾಲೆಯಲ್ಲೂ ಕೂಡ ಟಿವಿ ಇದೆ, ದಾನಿಗಳು ಟಿವಿ ಕೊಡ್ಸಿದ್ದಾರೆ. ಆ ಟಿವಿಯನ್ನ ಬಳಸ್ಕೊಂಡು ಸಂತೋಷ್ ಗೌಡ ಅವರ ವಿಡಿಯೋಸ್ಗಳನ್ನ ನಾನು ತುಂಬಾ ಸರಿ ತೋರಿಸಿದ್ದೀನಿ. ಮತ್ತೆ PDF ನಾವು ಯಾವ ರೀತಿ ಬಳಸ್ಕೊತಾ ಇದ್ವಿ ಅಂದ್ರೆ, ಈ ಬ್ಲಾಕ್ ಬೋರ್ಡ್ ಮೇಲೆ ಚಿತ್ರ ಬರೆದು ಹೇಳ್ಕೊಡೋದು ಅಷ್ಟೊಂದು ಕ್ಲಿಯರ್ ಆಗಿ ಇರೋದಿಲ್ಲ, ಚಿತ್ರಗಳನ್ನ ಕರೆಕ್ಟ್ ಆಗಿ ಬರೆಯೋಕ್ ಆಗೋದಿಲ್ಲ. ಆದ್ರೆ ನೋಡಿ ಎಷ್ಟು ಅನುಕೂಲ ಆಯ್ತು ಅಂದ್ರೆ, ರೆಡಿಮೇಡ್ ಮಾಡಿ ಕೊಟ್ರು ನಮ್ಗೆ PDF ನ. ಈ
ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಯ್ತು ನಮ್ಮ ಶಾಲೆಯಲ್ಲಿ. ಏನ್ ಮಾಡಿದ್ವಿ, ಟಿವಿಲಿ ಹಾಕ್ತಾ ಇರ್ತೀವಿ ನಾವು. ಟಿವಿಲಿ ಹಾಕ್ಬಿಟ್ಟು ಮಕ್ಕಳನ್ನೇ ಇದಕ್ಕೆ ಆನ್ಸರ್ಗಳು ಮಾಡಿ ಅಂತ ಹೇಳಿದ್ರೆ ಅವರು ಒಂದು ಒಂದು ನಿಮಿಷದಲ್ಲಿ ಸುಮಾರು ಒಂದು 40-50 ಚಿತ್ರಗಳನ್ನ ಬಿಡಿಸ್ಬಿಡ್ತಾ ಇದ್ರು. ಅವಾಗ ಲಾಸ್ಟ್ ಅಲ್ಲಿ ಅವರೇ ಕೀ ಆನ್ಸರ್ ಕೊಟ್ಟಿದ್ರು. ಅದನ್ನ ನೋಡಿ ಹೇಳ್ಬಿಟ್ಟು ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಕರೆಕ್ಷನ್ ಮಾಡ್ತಾ ಇದ್ವಿ. ನನಗೆ ತುಂಬಾ ಈಸಿ ಆಯ್ತು. ನಾವು ಇಷ್ಟು ಕೊಡೋದ್ರ ಬದಲು ಇನ್ನಷ್ಟು ಕೊಡೋದಕ್ಕೆ ಸಹಾಯ ಆಯ್ತು. ಹಾಗಾಗಿ ಜೊತೆಗೆ ತರಗತಿಯಲ್ಲಿ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡಿಸೋದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾ ಇದ್ವಿ, ಪ್ಯಾಸೇಜ್ಗಳು 75 ಪ್ಯಾಸೇಜ್ ಇತ್ತು. ಪ್ರತಿದಿನ ಒಂದೊಂದು ಪ್ಯಾಸೇಜ್ನ ಕಳಿಸ್ತಾ ಇದ್ವಿ ನಾವು. ಇವತ್ತು ಒಂದೇ ಸರಿ PDF ಗಳೆಲ್ಲ ಕಳಿಸ್ಬಿಟ್ಟಿದ್ವಿ, ಪಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಮಕ್ಳಿಗೆ. ಅವ್ರೇನ್ ಮಾಡ್ತಾ ಇದ್ರು, ನಾನು ಇವತ್ತು 1ನೇ ಪ್ಯಾಸೇಜ್ ಮಾಡ್ಬಿಡ್ರಪ್ಪ ಅನ್ಬಿಟ್ಟು ಮೆಸೇಜ್ ಹಾಕಿದ್ರೆ ಅವ್ರೇನ್ ಮಾಡ್ತಾರೆ, 1ನೇ ಪ್ಯಾಸೇಜನ್ನ ಓದಿ ಅದಕ್ಕೆ ಆನ್ಸರ್ ಮಾಡಿ ನನಗೆ ಸೆಂಡ್ ಮಾಡ್ತಾ ಇದ್ರು. ಅದು ತಪ್ಪಿದ್ಯಾ ಸರಿ ಇದೆಯಾ ಅಂತ ನಾನು ಕರೆಕ್ಷನ್ ಮಾಡ್ತಾ ಇದ್ದೆ. ನೋಡಿ, ಮೊದಲು ನಾವ್ ಹೇಗ್ ಮಾಡ್ತಾ ಇದ್ವಿ ಅಂದ್ರೆ, ನಮ್ಮದು ಶಾಲಾ ಅವಧಿಲೇ ನಮ್ಮ ಕನ್ನಡ ಪಠ್ಯ ಪುಸ್ತಕ ಮತ್ತೆ ಪರಿಸರ ಪುಸ್ತಕಗಳಲ್ಲಿರುವಂತ ಗದ್ಯ ಭಾಗವನ್ನೇ ನಾವು ಪ್ಯಾಸೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದರಲ್ಲೇ ಒಂದಷ್ಟು ಕ್ವಶನ್ಗೆ ಆನ್ಸರ್ಗಳನ್ನ ಮಾಡಿಸ್ತಾ ಈ ರೀತಿ ಪ್ಯಾಸೇಜ್ಗೆ ರೆಡಿ ಮಾಡ್ತಾ ಇದ್ವಿ. ಆ, ಮತ್ತೆ ಸಾಕಷ್ಟು ಗೈಡ್ಗಳನ್ನ ನಾವು ಬಳಸ್ತೀವಿ. ನವೋದಯ ಸಿಂಪ್ಲಿಸಿಟಿ ಬಳಸ್ತೀವಿ, ಪ್ರಣತಿ ಬಳಸ್ತೀವಿ, ಮಾಸ್ಟರ್ ಗೈಡ್ ಬಳಸ್ತೀವಿ. ಅದ್ರ ಜೊತೆಗೆ ನಮಗೆ ಲಾಸ್ಟ್ ಅವೇನೇ ಬಳಸಿದ್ರು ಮಕ್ಕಳಿಗೆ ಹೋಮ್ವರ್ಕ್ ಕೊಡೋದಕ್ಕೆ ನನ್ನ ಶಾಲೆಯಲ್ಲಿ ತುಂಬಾ ಸಹಾಯ ಆಗಿದ್ದು ಅಂದ್ರೆ ಈ PDF ಗಳು. ನಾನು ಇವತ್ತು ಮೆಂಟಲ್ ಎಬಿಲಿಟಿಲಿ ಮಕ್ಕಳೇ 1 ಪೇಜಿಂದ 10ನೇ ಪೇಜ್ ವರ್ಗ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ರೆ ಇಷ್ಟು ಮೆಸೇಜ್ ಹಾಕಿದ್ರೆ ಸಾಕು, ಅವ್ರಿಗೆ 1 ಗಂಟೆ 1.5 ಗಂಟೆ ಕೆಲಸ ಕೊಟ್ಟಂಗಾಯ್ತು. ಅವಾಗ ನಾನು 1 ಗಂಟೆ 1.5 ಗಂಟೆ ನಾನು ಫೋನ್ ಮುಂದೆ ಕೂತ್ಕೊಂಡಿರ್ಬೇಕಾಗಿತ್ತು. ನನಗೆ ತುಂಬಾ ಸಹಾಯ ಆಯ್ತು. ಹಾಗಾಗಿ ನಾವು ಹೆಚ್ಚು ಕಲಿಸೋದಕ್ಕೆ ತುಂಬಾ ಸಹಾಯ ಆಯ್ತು. ಜೊತೆಗೆ ನಾವೇನ್ ಮಾಡಿದ್ವಿ, ಅದು ಒಂದು ವಾಟ್ಸಪ್ ಗ್ರೂಪಲ್ಲಿ ಗ್ರೂಪ್ಗಳನ್ನ ಮಾಡ್ಕೊಂಡು ಪ್ರತಿದಿನ ನಾವೇನು ಶೇರ್ ಮಾಡ್ತಾ ಇದ್ವೋ ಅದನ್ನ ನಮ್ಮ ಪೇರೆಂಟ್ಸ್ಗಳೆಲ್ಲ ಫಾಲೋ ಮಾಡ್ತಾರೆ. ಅವರು ಕೂಡ ವಿಡಿಯೋಗಳನ್ನ ತೋರಿಸ್ತಾರೆ, ಅವರು ಕೂಡ ಕಲ್ತಿದ್ದಾರೆ. ಹೇಳ್ಬೇಕು ಅಂದ್ರೆ ಪೋಷಕರು ಕೂಡ ಎಷ್ಟೋ ಲೆಕ್ಕಗಳನ್ನ ಕಲಿತಾರೆ, ಎಷ್ಟೋ ಪ್ಯಾಸೇಜ್ಗಳನ್ನ ಕಲಿತಾರೆ. ಆ ಮಟ್ಟಕ್ಕೆ ನನ್ನ ಶಾಲೆ ಪರೋಕ್ಷವಾಗಿ ಪೋಷಕರಿಗೂ ಕೂಡ ವಿದ್ಯಾದಾನವನ್ನ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆ ನನ್ನ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗಿರುವಂತ ಶಾಲೆ ಏನಾದರೂ ಇದ್ರೆ ಅದು ನನ್ನ ಶಾಲೆ ಅಂತ ಹೇಳಿ ತುಂಬಾ ಹೆಮ್ಮೆ ಪಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಈ ಮಟ್ಟಿಗೆ ನನಗೆ ಬೆಳೆಯೋದಕ್ಕೆ ಸಹಕಾರ ಮಾಡಿದಂತ ಎಲ್ಲರಿಗೂ ಈ ಒಂದು ಹೆಗ್ಗಳಿಕೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್ ಹೇಳ್ತಾ ಇದ್ರು ಇದರಲ್ಲಿ ಜಿಲ್ಲಾ ಮಟ್ಟದ ಅತ್ಯುನ್ನತ ಶಿಕ್ಷಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಅಂತ. ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದಂದ್ರೆ ಇವ್ರನ್ನ ರಾಜ್ಯ ಮಟ್ಟದ ಅತ್ಯುನ್ನತ ಶಿಕ್ಷಕ ಅಂತ ಇವ್ರಿಗೆ ಪ್ರಶಸ್ತಿ ಕೊಡಬೇಕು. ಆ ರೀತಿ ಡೆಡಿಕೇಟೆಡ್ ಆಗಿ ಪಾಠ ಮಾಡ್ತಾ ಇದ್ದಾರೆ. ಈವನ್ ಹೇಳಿದ್ನಲ್ಲ, ಇವರು ಸರ್ಕಾರಿ ಶಾಲಾ ಟೀಚರ್ಸು ಅಂದರೆ ಒಂಥರ ಜೀತದಾಳು ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರ. ಪ್ರತಿಯೊಂದು ಸಮೀಕ್ಷೆ, ಜಾತಿ ಗಣತಿ ಇರ್ಬೋದು, ಇನ್ನೊಂದು ಯಾವುದಾದ್ರು ಈಗ ಯಾವುದೋ ಒಂದು ಎಲೆಕ್ಷನ್ದು ಡ್ಯೂಟಿ ಇರ್ಬೋದು, ಬೇರೆ ಡ್ಯೂಟಿ ಇರ್ಬೋದು. ಮತ್ತು ಇವರು ಶಾಲಾ ಪಠ್ಯಕ್ರಮ ಇದೆ, ಅದ್ರ ಜೊತೆಗೆ ನವೋದಯ ಕೋಚಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕೆಲಸದ ಒತ್ತಡ ಇರುತ್ತೆ. ಒಬ್ಬರೇ ಟೀಚರ್ ಎಷ್ಟು ಕೆಲಸ ಇರುತ್ತೆ ಇವ್ರಿಗೆ? ಮೊಟ್ಟೆ ಎಣ್ಸೋದು, ತರಕಾರಿ, ಬಿಸಿ ಊಟ, ಅದ್ರ ಲೆಕ್ಕ ಕೊಡೋದು, ಮತ್ತು ಇವ್ರದ್ದು ಮಕ್ಕಳು ಅಟೆಂಡೆನ್ಸು, ಮತ್ತು ಟೆಸ್ಟ್ ಎಲ್ಲ ಕೊಡ್ತಾರೆ, ಅದ್ರ ಡೇಟಾ ಕೊಡೋದು, ಅದ್ರ ಜೊತೆಗೆ ಸ್ಕೂಲ್ ಪಾಠ ಮಾಡೋದು, ಮತ್ತು ಇವೆಲ್ಲ 108 ಸಮೀಕ್ಷೆ ಎಲ್ಲ ಇರುತ್ತೆ, ಮತ್ತು ಮೀಟಿಂಗ್ಸ್ ಇರುತ್ತೆ. ಅವೆಲ್ಲ ಕೆಲಸದ ಒತ್ತಡದ ಮಧ್ಯೆಯೂ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಇವರು ನಿಜವಾಗ್ಲೂ ರಾಜ್ಯ ಮಟ್ಟದ ಅತ್ಯುನ್ನತ ಶಿಕ್ಷಕ ಅನ್ನೋ ಒಂದು ಪ್ರಶಸ್ತಿಗೆ ಬಾಧ್ಯರು ಅಂತ ನಾವು ಅನ್ಕೋತಾ ಇದ್ವಿ. ಅದರಿಂದ ಈ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ಮುಂದಿನ ಸಲ ರಾಜ್ಯದ ಅತ್ಯುನ್ನತ ಶಿಕ್ಷಕ ಪ್ರಶಸ್ತಿಯನ್ನು ನಮ್ಮ ಸ್ವಾಮಿ ಸರ್ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಮತ್ತೆ ಈ ಸರ್ಕಾರಿ ಶಾಲೆದು ಇನ್ನೊಂದು ವಿಶೇಷ ಏನು ಅಂದ್ರೆ, ನೈತಿಕತೆಗೆ ಇನ್ನೊಂದು ಉದಾಹರಣೆ ಅಂದ್ರೆ ಸ್ವಾಮಿ ಸರ್ ತಮ್ಮ ಮಗುನ, ಇವರೆಲ್ಲ ಸರ್ ತಮ್ಮ ಮಗನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಬೇರೆ ಮಕ್ಕಳನ್ನು ಇವ್ರ ಜೊತೆ ಕೂರಿಸಿ ಟ್ರೈನ್ ಅಪ್ ಮಾಡಿ ಅವ್ರ ಮಗುನು ಕ್ವಾಲಿಫೈ ಮಾಡಿದ್ದಾರೆ. ಮತ್ತೆ ಬೇರೆ ಮಕ್ಕಳನ್ನು ಒಂದು ಆರ್ಮಿನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದುವರೆಗೆ 21 ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ಒಬ್ಬ ಸರ್ಕಾರಿ ನೌಕರನಾಗಿ ತಮ್ಮ ಮಗುವನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಈ ರೀತಿ ಪರ್ಫಾರ್ಮೆನ್ಸ್. ನನ್ನ ಮಗಂಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಆ ಗುಣಮಟ್ಟದ ಶಿಕ್ಷಣ ಬೇರೆಯವ್ರಿಗೂ ಸಿಗಬೇಕು. ಬೇರೆ ಮಕ್ಳಿಗೆ ಯಾವ ರೀತಿ ಸಿಗ್ತಾ ಇದೆ, ಅದೇ ಗುಣಮಟ್ಟದ ಶಿಕ್ಷಣ ನನ್ನ ಮಗುಗೂ ಸಿಗಬೇಕು ಅಂದ್ಬಿಟ್ಟು ಒಂದು ಮಾದರಿ ವ್ಯಕ್ತಿ ಆಗಿದ್ದೀರಿ ಸರ್. ಪೂರ್ತಿ ಸರ್ಕಾರಿ ನೌಕರರಿಗೆ ನೀವು ಮಾದರಿ ವ್ಯಕ್ತಿ ಸರ್. ತುಂಬಾ ಥ್ಯಾಂಕ್ ಯು. ಕೂಡ ಗವರ್ಮೆಂಟ್ ಸ್ಕೂಲ್ ಟೀಚರ್, ಆದ್ರೂ ಕೂಡ ನಾವು ಇಟ್ಕೊಂಡಿದ್ವಿ. ಇಬ್ರು ಟೀಚರ್ ಆದ್ರೂ ನಮ್ಗೆ ಆರ್ಥಿಕವಾಗಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಸರ್ಕಾರಿ ಶಾಲೆ
ನನ್ನ ಮಿಸ್ಸಸ್ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕಿನೇ. ನಾನು ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯ ಹೆಸರನ್ನ ನಾವು ಬೆಳೆಸ್ಬೇಕು. ಇಲ್ಲೇ ನಾವು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾ ಇರೋದು ನಾವು. ಹಾಗಾಗಿ ನನ್ನ ಮಗುನು ಕೂಡ ನನ್ನ ಶಾಲೆಯಲ್ಲೇ ಕಲಿಬೇಕು. ನನ್ನ ತಾಕತ್ ಏನು ಅಂತ ನನಗ್ ಗೊತ್ತಿದೆ, ನನ್ನ ಪರ್ಫಾರ್ಮೆನ್ಸ್ ಏನಂತ. ಅಂತ ಗೊತ್ತಿದ್ಮೇಲೆ ನಾನು ಯಾಕೆ ಬೇರೆ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ ನಾವು ಅವಾಗೆ ಹೇಳ್ದಂಗೆ ಆರ್ಥಿಕವಾಗಿ ತುಂಬಾ ಸಬಲರಿದ್ದೀವಿ, ಇಬ್ರು ಜಾಬಲ್ಲಿ ಇರೋದ್ರಿಂದ. ಹಾಗಾಗಿ ನಮ್ದು 1 ತಿಂಗಳ ಸಂಬಳ ಸಾಕು ಪ್ರೈವೇಟ್ ಶಾಲೆಗೆ ಓದಿಸೋದಕ್ಕೆ. ಆದ್ರೂ ಕೂಡ ನಾನು ಸರ್ಕಾರಿ ಶಾಲೆಯಲ್ಲಿ ಯಾಕೆ ಓದಿಸ್ಬೇಕು ಅಂತಂದ್ರೆ ಸರ್ಕಾರಿ ಕೆಲಸದ ಬಗ್ಗೆ ಇರುವಂತ ಗೌರವ ಅಷ್ಟೇ ನಂದು. ಹಾಗಾಗಿ ನನ್ನ ಮಗುನು ಕೂಡ ಇಲ್ಲಿ ಕಲಿಸ್ತಾ ಇದ್ದೀನಿ. ಹಾಗಾಗಿ ಸರ್ಕಾರಿ ಶಾಲೆ ಅಂತ ಅಂದ್ರೆ ಮೂಗು ಮುರಿಯೋದವರೇ ಹೆಚ್ಚಾಗಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಅತ್ಯುನ್ನತ ಉತ್ತಮ ಶಿಕ್ಷಕರು ಇದ್ದಾರೆ, ತುಂಬಾ ಕರ್ತವ್ಯವನ್ನ ಚೆನ್ನಾಗಿ ನಿರ್ವಹಿಸೋರು ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಕೆಲವೊಂದು ಶಿಕ್ಷಕರ ಸಮಸ್ಯೆಗಳಿರ್ಬೋದು. ನಾನು ಕೂಡ 4 ವರ್ಷ ನಿರಂತರವಾಗಿ ಒಬ್ಬನೇ ಶಿಕ್ಷಕ ಕರ್ತವ್ಯ ನಿರ್ವಹಿಸ್ತೀನಿ. ಆಮೇಲೆ ಈಗ 2 ವರ್ಷದಿಂದ ಒಬ್ರು ಶಿಕ್ಷಕರ ಜೊತೆಗಿದ್ದಾರೆ, ಅವ್ರ ಸಹಕಾರ ಕೂಡ ಇದೆ. ಹಾಗಾಗಿ ನನ್ನ ಮಗನ್ನ ನನ್ನ ಶಾಲೆಯಲ್ಲಿ ಓದಿಸ್ತಾ ಇರೋದಕ್ಕೆ ನನಗೆ ಹೆಮ್ಮೆ ಇದೆ. ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ತಾರತಮ್ಯ ಏನಿಲ್ಲ. ಆ ಮಕ್ಕಳ ಜೊತೆಗೆ ಇವನು ಹಾಗೆ ಬೆಳಿಬೇಕು, ಹಾಗೆ ಬೆಳೆಸ್ತಾ ಇದೀವಿ. ಅದ್ರಲ್ಲಿ ನನಗೆ ಖುಷಿ ಇದೆ. ಒಂದು ಹೇಳಿದ್ನಲ್ಲ, ಪೂರ್ತಿ ರಾಜ್ಯದ ಸರ್ಕಾರಿ ನೌಕರರಿಗೆ ಇವರು ಮಾದರಿ ಶಿಕ್ಷಕ, ಮಾದರಿ ನೌಕರರು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಇದು ಪೂರ್ತಿ ರಾಜ್ಯದಲ್ಲಿ ಇದೊಂದು ವಿಶೇಷವಾದ ಶಾಲೆ ಅಂತ ಹೇಳ್ಬೋದು. 5 ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಟೀಚರ್ ಕ್ವಾಲಿಟಿ ತೋರಿಸುತ್ತೆ, ಹಾಗೆ ಟೀಚರ್ದು ಕ್ವಾಲಿಟಿ ಶಿಕ್ಷಣ ತೋರಿಸುತ್ತೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್, ತುಂಬಾ ಥ್ಯಾಂಕ್ ಯು. ಮತ್ತೆ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ರೆಸಿಡೆನ್ಷಿಯಲ್ ಕೋಚಿಂಗ್ ಶುರು ಮಾಡಿ ಮಂಡ್ಯದಲ್ಲಿ ಅಂದ್ಬಿಟ್ಟು. ನಮಗೆ ನಾನು ಹೇಳ್ತಾ ಇದ್ದೆ, ಎಲ್ಲ ರೆಸಿಡೆನ್ಷಿಯಲ್ ಕೋಚಿಂಗ್ ಶುರು ಮಾಡಿದ್ರೆ ನಮಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಸರ್ ಹೇಳ್ದಂಗೆ ಅವ್ರೇನಾರ ಪ್ರೈವೇಟ್ ಅವಲ್ಲೇ ಹೋಗಿ ಏನಾರ ಟ್ಯೂಷನ್ ಮಾಡಿದ್ರೆ ಅವರು ಸಂಬಳದ ಜೊತೆ ಲಕ್ಷಾಂತರ ಸಂಪಾದನೆ ಮಾಡ್ಬೋದು. ಅದೇ ರೀತಿ ನಾವಿನ್ನ ರೆಸಿಡೆನ್ಷಿಯಲ್ ಶುರು ಮಾಡಿದ್ರೆ ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು. ಆದ್ರೆ ನಮ್ಮ ತತ್ವ ಸಿದ್ಧಾಂತಕ್ಕೆ ಇದು ವಿರುದ್ಧ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ರೆಸಿಡೆನ್ಷಿಯಲ್ ಕೋಚಿಂಗ್ ಶುರು ಮಾಡ್ತಾ ಇಲ್ಲ. ಅವ್ರಿಗೆಲ್ಲ ಒಂದು ಸಜೆಷನ್ ಕೊಡ್ತೀನಿ, ನಮ್ಮ ಪುಟ್ಟೇಗೌಡನ ದೊಡ್ಡ ಇದೆಯಲ್ಲ, ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬಿಟ್ಟು ಅಕ್ಕಪಕ್ಕ ಮನೆಗಳಿದೆ, ಅಲ್ಲಿ ತಂದ್ಬಿಡಿ, ಖಂಡಿತ ನಿಮ್ಗೆಲ್ಲ ಇದೇ ರೀತಿ ಗುಣಮಟ್ಟ ಶಿಕ್ಷಣ ಸಿಗುತ್ತೆ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಸರ್ ಬಗ್ಗೆ ಯಾರು ಏನು ಹೇಳ್ತೀರಾ? ಯಾರು ಮಾತಾಡ್ತೀರಾ? ಸರ್ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ರು ನಾವದೇ ಬೆಳಿಗ್ಗೆ ಸಾಯಂಕಾಲ 11 ಗಂಟೆ ರಾತ್ರಿಗೆ ಮಿಸ್ ಕಾಲ್ ಕೊಡ್ತಾ ಇದ್ರಂತೆ ಸರ್ ಮತ್ತೆ ಮಕ್ಳು ಮಿಸ್ ಕಾಲ್ ಕೊಡ್ಬೇಕು ಓದ್ತಾ ಇದೀನ ಅನ್ಬಿಟ್ಟು. ಪಾಪ ಹೇಳ್ತೀರಾ? ಬನ್ನಿ ಮ್ಯಾಮ್, ನೀವೇ ಬನ್ನಿ, ಇಲ್ಲ ಅಂದ್ರೆ ನೀವೇ ಬನ್ನಿ ಮೇಡಮ್, ನೀವೇ ಬನ್ನಿ. ಇವರು ಮೇಡಮ್ ತಮ್ಮ ಮಕ್ಳ ಜೊತೆಲಿ ಸರ್ಕಾರಿ ಶಾಲೆ ಮಕ್ಳಿಗೂ ತಮ್ಮ ಮನೆಯಲ್ಲಿ ಟಿವಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಟ್ಟು ಯೂಟ್ಯೂಬ್ ಚಾನಲ್ ಎಲ್ಲ ತೋರಿಸ್ಕೊಂಡು ಸಹಾಯ ಮಾಡ್ತಾ ಇದ್ದಾರೆ. ಅದನ್ನ ಅವ್ರ ಬಾಯಲ್ಲೇ ಕೇಳಿ. ಎಲ್ರಿಗೂ ನಮಸ್ತೆ. ನನ್ಗೆ ಇದು ನವೋದಯ ಕೋಚಿಂಗ್ ಅನ್ನೋದು ಮೊದ್ಲಿಂದಲೂ ಏನೋ ನನ್ನ ಮಕ್ಳನ್ನ ನವೋದಯ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಆಸೆ. ಆದ್ರೆ ದುರದೃಷ್ಟದಿಂದ ನನ್ ದೊಡ್ಡ ಮಗ್ಳಾಗ್ಲಿಲ್ಲ. ಆಮೇಲೆ ನಾನು ಚಿಕ್ಕ ಮಕ್ಳ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಶುರು ಮಾಡಿದಾಗ ಸರ್ ವಿಡಿಯೋ ಕಳ್ಸಿದ್ರು 1 ವರ್ಷದ ಹಿಂದೆ, ಮಂಡ್ಯಗೌಡ ಸರ್ದು. ಅವಾಗ ನಾನು ಅದಕ್ ಮುಂದೆ ಬೇರೆ ಬೇರೆ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ. ಒಂದ್ ವಿಡಿಯೋ ಇರುತ್ತೆ, ಇನ್ನೊಂದ್ ವಿಡಿಯೋ ಬೇರೆ ಕಡೆ ಇರುತ್ತೆ. ನನ್ಗೆ ಹೇಳ್ಕೊಡಕ್ಕೆ ಫಸ್ಟ್ ಆಫ್ ಆಲ್ ನಾನ್ ಕಲಿಯಕ್ಕೆ ಕಷ್ಟ ಆಗ್ತಿತ್ತು ಅದು. ಆ ರೀತಿ ಎಲ್ಲ ಇತ್ತು. ಈ ವಿಡಿಯೋ ಇಂದ ನಮ್ಗೆ ಏನ್ ಹೆಲ್ಪ್ ಆಗ್ತಿದೆ ಅಂದ್ರೆ, ಒಂದು ಕಂಟಿನ್ಯೂಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಚಾಪ್ಟರ್ ವೈಸ್ ಫಸ್ಟೇ ತೋರಿಸ್ತಾರೆ, ಏನ್ ಓದ್ಬೇಕು ಅಂತ ತೋರಿಸ್ತಾರೆ. ಮತ್ತೆ ಯಾವ್ಯಾವ ರೀತಿ ಓದ್ಬೇಕು, ಯಾವ್ಯಾವ ಸಮಯದಲ್ಲಿ ಓದ್ಬೇಕು, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇದ್ರಿಂದ ಮನಿ ಸೇವ್ ಆಗುತ್ತೆ, ಮತ್ತೆ ಟೈಮು ಕೂಡ ತುಂಬಾ ಸೇವ್ ಆಗುತ್ತೆ. ನನ್ ಮಗಳು ಯಾವ ರೀತಿ ಅಂದ್ರೆ, ಬೆಳಿಗ್ಗೆ ಬೇಗ ಏಳಲ್ಲ ಅವಳನ್ನ ಟ್ಯೂಷನ್ ಕಳಿಸ್ಬೇಕು ಅಂದ್ರೆ ತುಂಬಾ ದೂರ ಆಗುತ್ತೆ, ಸೊ ಅದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅವಳು ಮನೆಗೆ ಎದ್ಮೇಲೆ 1 ಅವರ್ ವಿಡಿಯೋ ತೋರ್ಸಿದ್ರೆ ಸಾಕು, ಒಂದ್ ವಿಡಿಯೋ ಅವಳು ಕವರ್ ಮಾಡ್ಕೋತಾಳೆ ಬೆಳಿಗ್ಗೆ ಟೈಮು. ಆಮೇಲೆ ಆಸ್ ಯೂಶುವಲ್ ಸ್ಕೂಲ್ಗೆ ಬಂದು ಮತ್ತೆ ಸಾಯಂಕಾಲ ಬಂದು ಸ್ವಲ್ಪ ಅವಳು ಆಟೋ ಕಡೆನೂ ಗಮನ ಕೊಡ್ಬೋದು. ಮತ್ತೆ 6 ಗಂಟೆ ಮೇಲೆ ಇನ್ನೊಂದು ವಿಡಿಯೋ ನೋಡಿದ್ರೆ ನಂಗೆ ಅಷ್ಟು ಸಾಕು ಅವಳಿಗೆ ಅಂತ ಅನ್ಸುತ್ತೆ. ಅವಳಿಗೆ ಬರ್ಡನ್ನು ಆಗಲ್ಲ. ಆಮೇಲೆ ಅವಳಿಗೆ ಗ್ರಹಿಸೋ ಶಕ್ತಿ ಮತ್ತೆ ಜ್ಞಾಪಕ ಶಕ್ತಿ ತುಂಬಾ ಕಡಿಮೆ. ಇವತ್ತೇನ್ ಹೇಳಿರ್ತೀವ ನೈಟ್ ಫುಲ್ ಚೆನ್ನಾಗಿ ಕಲ್ತಿರ್ತಾಳೆ. ಮತ್ತೆ ಬೆಳಿಗ್ಗೆ ಮೊದ್ಲಿಂದಾನೇ ಹೇಳ್ಕೊ ಬರ್ಬೇಕು ಅವಳಿಗೆ, ಇಲ್ಲಾಂದ್ರೆ ಅವಳೆಲ್ಲ ಮರ್ತ್ಕೊಬಿಟ್ಟಿರ್ತಾಳೆ. ಅದಕ್ಕೆ ಈ ವಿಡಿಯೋ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ರಿಪೀಟ್ ಆಗಿ ಅವಳು ನೋಡ್ಬೋದು 2-3 ಸಲ. ಆ ರೀತಿ ಎಲ್ಲ ವಿಡಿಯೋ ಮಾಡ್ತಾಳೆ. ನಾನು ಸರ್ ಹತ್ರ ಹೇಳಿಸ್ಬಿಟ್ಟು PDF ಗಳೆಲ್ಲ ಕಳಿಸ್ಕೊಂಡಿದ್ದೆ, ಅದು ಜೆರಾಕ್ಸ್ ಕೂಡ ಹಾಕಿಸ್ಕೊಂಡೆ. ಮತ್ತೆ ಅದರಿಂದ ಮೆಂಟಲ್ ಎಬಿಲಿಟಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ. ಅಷ್ಟೇ ಅಲ್ದೇನೆ ಈಗ ನಮ್ಮ ಹುಡುಗರೆಲ್ಲ ಸ್ವಲ್ಪ ಮನೇಲೆ ಕುತ್ಕೊಂಡು ಈಗ ಯೂಟ್ಯೂಬ್ ಇದು ಟಿವಿ ಕೇಬಲ್ ಗಿಬಲ್ ಏನು ಇಲ್ಲ, ಯೂಟ್ಯೂಬ್ ಕನೆಕ್ಟ್ ಮಾಡ್ಕೋತಾರೆ. ಅವರೇ ವಾಲಂಟಿಯರ್ ಆಗಿ ಅವರೇ ಒಂದಾದ್ಮೇಲೆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಹೋಗ್ತಾರೆ. ಇದರಿಂದ ತುಂಬಾ ಹೆಲ್ಪ್ ಆಗ್ತಿದೆ, ನನಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಸರ್ ಇದರಿಂದ. ಆಮೇಲೆ ನಮ್ಮೂರ್ ಶಾಲೆ ಮಕ್ಕಳೆಲ್ಲ ಈ ರೀತಿ ಸೆಲೆಕ್ಟ್ ಆಗಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುವಂತ ವಿಷಯ. ಅದ್ರಲ್ಲಿ ಸ್ವಾಮಿ ಸರ್ ಎಫರ್ಟ್ ಕೂಡ ತುಂಬಾ ಇದೆ. ಅವರು
ನಾವು ನೋಡಿರೋ ಪ್ರಕಾರ ಸರ್ ಹೇಳ್ಬೇಕು ಅಂದ್ರೆ ಅಲಾರಾಮ್ ಇಟ್ಟು ಎದೊಳಿಸ್ತಾರೆ ಸರ್ ಮಕ್ಕಳನ್ನ. ಬೆಳಿಗ್ಗೆ ಅಲಾರಾಮ್ ಇಟ್ಟು ಎದೊಳಿಸ್ತಾರೆ, ನೈಟ್ ಮಗು ಮಲ್ಕೋತಾವೆ ಅಂದ್ರೆ ಗುಡ್ ನೈಟ್ ಅಂತ ಮೆಸೇಜ್ ಹಾಕ್ಬಿಟ್ಟೆ ಮಲ್ಕೋಬೇಕು ಸರ್. ಅಂದ್ರೆ ಅಲ್ಲಿವರೆಗೂ ಅವ್ರು ಎದ್ದಿದ್ದಾರೆ ಅಂತ ಅರ್ಥ. ಅಷ್ಟು ಫೋಕಸ್ ಆಗಿ ಅವರು ಕೂಡ ಮಕ್ಕಳನ್ನ ತಮ್ಮನೆ ಮಕ್ಳು ತರ ನೋಡ್ಕೊಂಡು ಎಲ್ಲ ಹೇಳ್ಕೊಂಡಿದ್ದಾರೆ. ಈಗ ಅಷ್ಟೇ ಅಲ್ದೆ ಈ ಸ್ಕೂಲಲ್ಲಿ ಎಕ್ಸ್ಟ್ರಾ ಮಕ್ಳೆಲ್ಲ ಬರ್ತಾರೆ ಸರ್, ಅವ್ರಿಗೆಲ್ಲ ವಾಲಂಟಿಯರ್ ಆಗಿ ಅವರೇ ಖರ್ಚಾಕಿ ಎಲ್ಲಾನು ಊಟದ್ದೇನು ಏನಿರ್ಬೋದು ಹೌದು ಸರ್ಕಾರದಿಂದ ಅಷ್ಟೆಲ್ಲ ಕೊಡಲ್ಲ ಸರ್ ನಮಗೂ ಕಾಣಿಸೋ ಪ್ರಕಾರ. ಈಗ ವಾಲಂಟ್ರಿ ಆಗಿ ಬರೋರ್ಗೆಲ್ಲಾನು ಅವರೇ ನೋಡ್ಕೊಳ್ತಾರೆ ಮತ್ತೆ ಓದಿಸ್ತಾರೆ. ನೈಟ್ ಅವರು ಯಾರೇ ಟೀಚರ್ ಆದ್ರೂ ಅವ್ರ ವೈಯಕ್ತಿಕ ಕೆಲಸ ಜಾಸ್ತಿನೇ ಇರುತ್ತೆ. ಅವ್ರ ವೈಯಕ್ತಿಕ ಸಮಯನ ಜಾಸ್ತಿ ಇಲ್ಲಿ ತೊಡಗಿಸ್ಕೊಂಡು ಇಷ್ಟು ಅಂತ ಹೇಳಕ್ ಆಗಲ್ಲ ಸರ್, 11 ಗಂಟೆ ಗಂಟ್ಲು ಹೇಳ್ಕೊಡ್ತಾರೆ. ಇವ್ರು ಮೋಸ್ಟ್ಲಿ ದತ್ತು ತಗೋಬಿಟ್ಟಿದೆ ಗ್ರಾಮ ಅಂತ ಹೇಳ್ಬೋದು. ಅದು ನಿಜನೇ ಸರ್. ಇವ್ರಿಲ್ಲ ಅಂದ್ರೆ ನಮ್ಮ ಊರು ಈ ಏಳ್ಗೆ ತಗೋತಾನೆ ಇರ್ಲಿಲ್ಲ. ಪುಟ್ಟೆಗುಣದ ದೊಡ್ಡಿ ಅಂದ್ರೆ ಮರ್ತೇ ಬಿಟ್ಟಿದ್ರೇನೆ. ಈಗ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡೋ ತರ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ಸರ್ ಈ ಕಡೆ ಬನ್ನಿ. ನಾನು ಆಲ್ರೆಡಿ ಹೇಳ್ದಂಗೆ ಪೂರ್ತಿ ರಾಜ್ಯದಲ್ಲಿ ಎಷ್ಟು ನವೋದಯ ಕೋಚಿಂಗ್ ಸೆಂಟರ್ ಇದೆ ಮತ್ತೆ ಎಷ್ಟು ಸರ್ಕಾರಿ ಶಾಲೆ ಇದೆ, ಎಷ್ಟು ಪ್ರೈವೇಟ್ ಸ್ಕೂಲ್ ಇದೆ, ಈ ತರ ರಿಸಲ್ಟ್ ಕೊಡಕ್ಕಂತೂ ಸಾಧ್ಯನೇ ಇಲ್ಲ. ಅದು ಈ ರೀತಿ ಪರ್ಸೆಂಟೇಜ್ ರಿಸಲ್ಟ್ ಕೊಡಕ್ ಸಾಧ್ಯ. ಮತ್ತೆ ಸತತವಾಗಿ 5-6 ವರ್ಷಗಳಿಂದ ಇವರು ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ STMC ಸಂಘ ಎಲ್ಲ ಸರ್ಗೆ ಏಪ್ರಿಲ್ 19ನೇ ತಾರೀಕು ನಾವು ಪಾದಯಾತ್ರೆ ಹೋಗ್ತಾ ಇದೀವಿ. ಅವತ್ತು ಮದ್ದೂರು ಸಿಟಿಲಿ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ ಅಲ್ಲಿ ಕರ್ನಾಟಕ ನವೋದಯ ರತ್ನ ಅಂತ ಒಂದು ಬಿರುದು ಕೊಟ್ಟು ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ದಯವಿಟ್ಟು ಅದಕ್ಕೆ ಮಕ್ಕಳ ಜೊತೆಲಿ ನಿಮ್ಮ ಸೈನ್ಯದ ಜೊತೆಲಿ ಇದ್ ಮಾಡ್ಬೇಕು. ಇವ್ರಿಗೆಲ್ಲ ಒಂದು ಸಣ್ಣ ಪದಕ ತರ ಕೊಟ್ಬಿಟ್ಟು UPSC ಎಕ್ಸಾಮ್ಗೆ ಆಗಿನಿಂದ ದೀಕ್ಷೆ ತಗೊಂಡಂಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮಿಸ್ ಮಾಡದಂತೆ ಏಪ್ರಿಲ್ 19ನೇ ತಾರೀಕು ಮದ್ದೂರು ಸಿಟಿಗೆ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದೀವಿ. ಈಗ ಮತ್ತೆ ಇವ್ರಿಗೆಲ್ಲ ನಮ್ಮ ರೈತ ಸಂಘದ ಮುಖಂಡರು ಎಲ್ಲ ಬಂದಿದ್ದಾರೆ. ಅವರು ಇವ್ರಿಗೆ ಎಲ್ಲ ಒಂದು ಬೊಕ್ಕೆ ಕೊಡುವ ಮುಖಾಂತರ ನಾವು ಧನ್ಯವಾದ ಹೇಳ್ತಾ ಇದೀವಿ. ಮತ್ತೆ ಇವು ಹಂಗೆ ಒಂದು ಒಳಗಡೆ ಹೋಗೋಣ ಸರ್. ಮತ್ತೆ ಈ ಊರ್ ತೋರಿಸ್ತೀನಿ, ಎಷ್ಟು ಪುಟ್ಟ ಗ್ರಾಮ. ಪುಟ್ಟೇಗೌಡನ ದೊಡ್ಡಿ ಎಷ್ಟು ಪುಟ್ಟ ಗ್ರಾಮ ಅಂದ್ರೆ ನಿಮ್ಗೆ ತೋರಿಸ್ತೀನಿ. ಸ್ಕೂಲ್ ನೋಡೋದು ನಿಜವಾಗ್ಲೂ ಶಾಕ್ ಆಗ್ಬಿಡ್ತೀರಾ. ಇರೋದು 2 ರೂಮು. 1ರಿಂದ 3ನೇ ಕ್ಲಾಸ್ 1 ರೂಮಲ್ಲಿ ಓದ್ತಾರೆ, ಮತ್ತೆ 4ರಿಂದ 5ನೇ ಕ್ಲಾಸ್ 2 ರೂಮಲ್ಲಿ ಓದ್ತಾರೆ. ಅಂತ ಸ್ಕೂಲಲ್ಲಿ ಈ ರೀತಿ ಸಾಧನೆ ಮಾಡ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇವ್ರಿಗೇನೋ ಪೂರ್ತಿ ಮೂಲಭೂತ ಸೌಕರ್ಯ, ಸಬ್ಜೆಕ್ಟ್ ವೈಸ್ ಟೀಚರ್, ಕ್ಲಾಸ್ ವೈಸ್ ಏನೋ ಟೀಚರ್ ಕೊಟ್ರೆ ಏನ್ ಮಾಡ್ಬೋದು ಇವರು. ಸರ್ ನಿಮ್ಮಂತ ಟೀಚರ್ ಏನ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಎಲ್ಲಾ ಪೇರೆಂಟು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಸರ್. ಅದ್ರಲ್ಲಿ ಏನು 2 ಮಾತಿಲ್ಲ. ಯಾರನ್ನೂ ಹಿಂಸೆ ಕೊಟ್ಟು ಬನ್ನಿ ಸೇರಿಸಿ ಪ್ರಮೋಷನ್ ಬೇಕಲ್ಲ. ನಿಮ್ಮಂತ ಟೀಚರ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಯಾರೇ ಆಗಿರ್ಲಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಅದಕ್ಕೋಸ್ಕರ ನೀವು ಪೂರ್ತಿ ರಾಜ್ಯಕ್ಕೆ ಮಾದರಿಯಾಗಿದ್ದೀವಿ ಸರ್. ತುಂಬಾ ಥ್ಯಾಂಕ್ ಯು. ಈಗ ಹಂಗೆ ಸರ್ ಒಳಗಡೆ ಬನ್ನಿ, ಒಂದು ವಿಡಿಯೋ ತೋರಿಸ್ತೀನಿ ಊರು ಯಾವ ರೀತಿ ಇದೆ ಅಂದ್ಬಿಟ್ಟು. ಬನ್ನಿ ಸರ್, ಅಲ್ಲಿ ಹೋಗೋಣ. ನೋಡಿ, ಇದೇ ಪುಟ್ಟೇಗೌಡನ ದೊಡ್ಡಿ ಗ್ರಾಮ ಆಯ್ತಾ. ಆ ಕಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಎಲ್ಲ ಮನೆ ಇದೆ. ಸ್ಕೂಲ್ ಅಪೋಸಿಟ್ ಮನೆ ಇರೋದು. ಈ ಕಡೆ ಎಲ್ಲ ರೋಡು, ಹೊಲ ಗದ್ದೆ ಇದೆ ನೋಡಿ. ಸ್ಕೂಲ್ ಗೇಟ್ ಇಲ್ಲ. ಸ್ಕೂಲು ಕಂಪ್ಲೀಟ್ ಸ್ಕೂಲು ಈ ಫ್ರೇಮಲ್ಲಿ ಬರ್ತಾ ಇದೆ ನೋಡಿ. ಕಂಪ್ಲೀಟ್ ಸ್ಕೂಲು ಈ ಫ್ರೇಮಲ್ಲಿ ಬರ್ತಾ ಇದೆ. ಎರಡೇ ಕ್ಲಾಸ್ ರೂಮ್ ಇರೋದು. ಒಂದು ಅಡುಗೆ ಮನೆ ಇದೆ, ಮತ್ತೆ 2 ಕ್ಲಾಸ್ ರೂಮ್ ಇದೆ. ಇದು 4ರಿಂದ 5ನೇ ಕ್ಲಾಸ್ ಗಂಟ. ಮತ್ತೆ HM ರೂಮ್ ಇದೆ ಅನ್ಕೋತೀನಿ. HM ರೂಮು ಇದೇನೆ. 4ರಿಂದ 5ನೇ ಕ್ಲಾಸ್ ಗಂಟ ಈ ರೂಮಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಈ ಕಡೆ ಒಂದು ಪುಟ್ಟ ಸ್ಟೋರ್ ರೂಮ್ ಇದೆ. ಇದು 1ರಿಂದ 3ನೇ ಕ್ಲಾಸ್ ಗಂಟು ಇಲ್ಲಿ ಪಾಠ ಮಾಡ್ತಾರೆ. ದೊಡ್ಡ ಹುಡುಗ ಇದ್ರಲ್ಲ ಅವ್ರ ಅಮರ ಬಾಯ್ಲಿ ಇಟ್ಕೊಳ್ಳಿ. ಹಾಗೆ ಮುಂದೆ ಬನ್ನಿ, ಎತ್ತಿಟ್ಕೊಳ್ಳಿ. 1ರಿಂದ 3ನೇ ಕ್ಲಾಸ್ ಗಂಟ ಈ ರೂಮಲ್ಲಿ ಪಾಠ ಮಾಡ್ತಾರೆ. 1 ನಿಮಿಷ ಬನ್ನಿ ಒಳಗಡೆ, ಹಾಗೆ ತೋರಿಸಿ ನೋಡಿ ಸ್ಕೂಲ್ ಯಾವ ರೀತಿ ಇದೆ ಅಂತ. ಕ್ಲಾಸ್ ರೂಮು ಹಾಗೆ ಸುತ್ತ ತೋರಿಸಿ. ಕ್ಲಾಸ್ ರೂಮ್ ನಿಧಾನ ತೋರಿಸಂಗೆ ಆಯ್ತಾ. ಈ 1ರಿಂದ 3ನೇ ಕ್ಲಾಸ್ ಗಂಟ ಈ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾರೆ. ಮತ್ತೆ 4ರಿಂದ 5 ಇನ್ನೊಂದು ಕ್ಲಾಸ್ ರೂಮು, ಅದನ್ನು ತೋರಿಸ್ತೀನಿ. ಓಕೆ, ಬೇಡ ಸಾಕು. ನಿಧಾನ ಬನ್ನಿ. 4ರಿಂದ 5ನೇ ಕ್ಲಾಸು ಈ ರೂಮ್ ಇದೆ. ಕ್ಲಾಸ್ ರೂಮು ಮೋಸ್ಟ್ಲಿ ತುಂಬಾ ಚಿಕ್ಕದಿದೆ ನೋಡಿ. ಈ ತರ ಕ್ಲಾಸ್ ರೂಮಲ್ಲಿ
ಈ ರೀತಿ ಅದ್ಭುತವಾದ ಶಿಕ್ಷಣ ನಮ್ಮ ಸ್ವಾಮಿ ಸರ್ ಕೊಡ್ತಾ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಎಫರ್ಟ್ ಆಗ್ತಾ ಇರಬೇಕು ಇವರು. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಹೊರಗಡೆ ಹೋಗೋಣ ಬನ್ನಿ ಸರ್. ಬೊಕ್ಕೆ ಕೊಡ್ತೀರಾ ಎಲ್ಲರಿಗೂ? ಇವರು ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘದ ಎಲ್ಲ ಹೋರಾಟಗಾರರು. ಚಿಕ್ಕ ಮಕ್ಕಳಿಗೆ ಸನ್ಮಾನ ಮಾಡಬೇಕು ಅಂತಾನೆ ಅಷ್ಟು ದೂರದಿಂದ ಬಂದಿದ್ದಾರೆ. ಇಲ್ಲೇ ಬಂದ್ರಪ್ಪ ಕೆಳಗಡೆ, ಅಲ್ಲೇ ಸ್ಟೇಜ್ ಮೇಲೆ ನಿಂತ್ಕೊಳ್ತೀರಾ ಕಾಣಿಸುತ್ತೆ, ಅದೇ ಲೈನ್ ಮೇಲೆ ಆ ಮೇಲ್ಗಡೆ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಆಯ್ಕೆಯಾದಂಥ ನವೋದಯ ಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಇಂಡವಾಳ್ ಚಂದ್ರಶೇಖರ್ ಅವರು ಮತ್ತೆ ಅವ್ರ ಜೊತೆಗೆ ಇನ್ನೂ ಅನೇಕ ಸದಸ್ಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹೂಗುಚ್ಛವನ್ನು ಕೊಡುವುದರ ಮೂಲಕ ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದು ನವೋದಯ ಶಾಲೆಗೆ ಆಯ್ಕೆಯಾಗಿರುವಂತಹ ಲಚ್ಚಿತ್ ಎಎಸ್ಗೆ ಇಂಡವಾಳು ಚಂದ್ರಶೇಖರ್ ಅವರು ಗೌರವವನ್ನು ಸೂಚಿಸಬೇಕಾಗಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಎರಡು ಕೈಲಿ ಹಿಡ್ಕೊ ಮುಂದೆ ನೋಡು. ಓಕೆ, ಥ್ಯಾಂಕ್ಸ್ ಹೇಳ್ಬೇಕು. ನಾಚ್ಕೋಬಿಡಿ. ಹಾಗೆ ನಮ್ಮ ಶಾಲೆಯಲ್ಲಿ ಎರಡನೇದಾಗಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರುವಂತ ನಿತ್ಯಶ್ರೀ ಬಿ ರಾಜು ಅವರಿಗೆ ಅಣ್ಣೂರು ಮಹೇಂದ್ರ ಅವರಿಂದ ಈ ಒಂದು ಗೌರವ ಸಮರ್ಪಣೆ. ನಿಂತ್ಕೋ ಸ್ವಲ್ಪ ಹೊತ್ತು ನಿಂತ್ಕೋ. ಮೂರನೇದಾಗಿ ರಾಮಲಿಂಗೇಗೌಡರು ಮಾನ್ವಿತ್ SL ಅಂತ ಹೇಳಿ ಮೂರನೇ ಸ್ಥಾನದಲ್ಲಿ ಆಯ್ಕೆ ಆಗಿರುವಂತ ಮಾನ್ವಿತ್ SLಗೆ ಹೂಗುಚ್ಛವನ್ನ ನೀಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಹಾಗೆ ಅತಿ ಹೆಚ್ಚು ಅಂಕವನ್ನ ಪಡೆದು ಆಯ್ಕೆ ಆಗಿರುವಂತಹ ಭುವನ್ ಗೌಡ NK ಅವ್ರಿಗೂ ಕೂಡ ಬಿಳಿಗೌಡ ಅವರು ರೈತ ಸಂಘದ ಮುಖಂಡರು ಬಿಳಿಗೌಡ ಅವರು ಈ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ 5ನೇ ಸ್ಥಾನದಲ್ಲಿ ಆಯ್ಕೆ ಆಗಿರುವಂತಹ ವಿಶ್ವಾಸ್ NK ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಲಕ್ಷ್ಮಮ್ಮ ಅವರು ಹೂಗುಚ್ಛವನ್ನ ನೀಡೋದ್ರ ಮೂಲಕ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಹಾಗೆ 6ನೇ ಸ್ಥಾನದಲ್ಲಿ ಘಾನ್ವಿತಾ MR ಅತಿ ಹೆಚ್ಚು ಅಂಕಗಳನ್ನ ಪಡೆದು ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾಳೆ. ಅವಳಿಗೆ ರೈತ ಸಂಘದ ನಮ್ಮ ಗ್ರಾಮದ ಮುಖಂಡರು ರವಿ ಅವರು ಅವ್ರಿಗೆ ಹೂಗುಚ್ಛವನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಹಾಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ಸಂತೋಷ್ ಸರ್ನ ನಾವು ತುಂಬಾ ಬಳಸ್ಕೊಂಡಿದ್ವಿ. ಅವ್ರಿಗೆ ಗೊತ್ತಿಲ್ಲ, ಪರೋಕ್ಷವಾಗಿ ನಾವು ಸಾಕಷ್ಟು ಅವರ ಅನುಕೂಲವನ್ನ ಪಡ್ಕೊಂಡಿದ್ವಿ. ನನ್ನ ಸೇವೆ ಮುಂದೆ ಅವರು ಈಗ ರಾಜ್ಯಾದ್ಯಂತ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಅಂತ ಅನ್ನೋದು ಅವರ ಉದ್ದೇಶ. ಅವರು ಈ ಸಂದರ್ಭದಲ್ಲಿ ನಂದೀಶ್ SB ಅಂತ ಹೇಳಿ ಈ ವಿದ್ಯಾರ್ಥಿಗೆ ಹೂಗುಚ್ಛವನ್ನ ನೀಡ್ತಾ ಇದ್ದಾರೆ. ಮಕ್ಕಳ ಜೋರಾದ ಚಪ್ಪಾಳೆ. ನಿಂತ್ಕೋ ಒಂದ್ ನಿಮಿಷ. ನಾವೆಲ್ಲ ಹೇಳ್ತಾ ಇರ್ತೀವಿ, ನಾವೆಲ್ಲ ಯಾರು SP DC ಟ್ರಾನ್ಸ್ಫರ್ ಆದಾಗ ನಮ್ಮ ಹೊಸ ಜಿಲ್ಲೆಗೆ ಬಂದಾಗ ಈ ರೀತಿ ಬೊಕ್ಕೆ ಕೊಡ್ತಾ ಇದೀವಿ. ಅದನ್ನ ನಾವು ಚಿಕ್ಕ ಮಕ್ಳು ಕೊಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಮುಂದೊಂದಿನ ನಮ್ಮ ಮಕ್ಳು 15 ವರ್ಷ ಬಿಟ್ಕೊಂಡು ಇವರೆಲ್ಲ SP DC ಆಗಿ ಬರ್ಬೇಕು. ಬರ್ತೀರಾ? ಎಷ್ಟು ಏನಾಗ್ತೀರಾ ಮುಂದೆ? ಆದ್ರೆ IAS ಅಧಿಕಾರಿ ಆಗ್ತೀನಿ ಅಂತ ಹೇಳ್ಬೇಕು. ಆಯ್ತಾ? ಹೇಳಿ. ಆದ್ರೆ IAS ಅಧಿಕಾರಿ ಆಗ್ತೀನಿ, ಅದೇ ರೀತಿ ಓದ್ತೀನಿ ಕೂತ್ಕೊಂಡು ಅಂತ ಹೇಳಿ. ಓಕೆನಾ? 15 ವರ್ಷ ಬಿಟ್ಕೊಂಡು ಎಲ್ಲ ನಮ್ಮನ್ನು ಮೀಟ್ ಮಾಡಕ್ ಇದೇ ರೀತಿ ಬರ್ಬೇಕು. ನಾವೇ ಬೊಕ್ಕೆ ತಗೊಂಡ್ ಬರ್ತೀವಿ ಸೆಕೆಂಡ್ ರೌಂಡ್. ಓಕೆನಾ? ಓಕೆ ಸರ್. ಹಾಗೆ 7ನೇ ಸ್ಥಾನದಲ್ಲಿ ಆಯ್ಕೆ ಆಗಿರುವಂತ ರಕ್ಷಿತಾ ಅವರು ಕೂಡ ನಮ್ಮ ನವೋದಯ ಶಾಲೆಗೆ ಈ ವರ್ಷ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಇಂಡವಾಳು ಚಂದ್ರಶೇಖರ್ ಅವರು ಹೂಗುಚ್ಛವನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಹಾಗೆ ಪ್ರವೀಣ್ ಕುಮಾರ್ KV ಅಂತ ಹೇಳಿ ಇವರು GHPS ಕೋಡಂಬಳ್ಳಿ ಶಾಲೆ ವಿದ್ಯಾರ್ಥಿ. ಅವರು ಕೂಡ ನಮ್ಮ ಶಾಲೆಯಲ್ಲಿ
ತರಬೇತಿಯನ್ನು ಪಡೆದು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸರಿ. ಹೂಗುಚ್ಛವನ್ನ ಅಣ್ಣೂರು ಮಹೇಂದ್ರ ಅವರು ಮತ್ತೆ ರಾಮಲಿಂಗೇಗೌಡರು ನೀಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಸರ್ ಈ ಕಡೆ ಬನ್ನಿ, ಈ ಕಡೆ. ಆಕ್ಚುಲಿಗೆ ಸರ್ಗೆ ನಾನು 8 ಜನ ಅಂತ ತಿಳ್ಕೊಂಡು ಒಂದು ಬೊಕ್ಕೆ ಸರ್ಗೆ ಅಂತ ತಂದಿದ್ದು. ಸರ್ಗೆ ಸಣ್ಣ ಪುಟ್ಟ ಬೊಕ್ಕೆ ಕೊಟ್ರೆ ನಮ್ಗೆ ಸಮಾಧಾನ ಆಗಲ್ಲ. ಅದಕ್ಕೆ ಏಪ್ರಿಲ್ 19ನೇ ತಾರೀಕು ಮದ್ದೂರು ಸಿಟಿಲಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅಲ್ಲಿ ಕರ್ನಾಟಕ ನವೋದಯ ರತ್ನ ಅಂತ ಬಿರುದು ಕೊಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಎಲ್ಲರೂ ಮಿಸ್ ಮಾಡದಂತೆ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಸರ್. ಸಣ್ಣ ಪುಟ್ಟ ಇದರಿಂದ ಇದಾಗಲ್ಲ, ನಮ್ಗೆ ಸಮಾಧಾನ ಆಗಲ್ಲ. ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ನನ್ನ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಹ್ಮ್. ಅದು ಆ ಉದ್ದೇಶದಿಂದಾನೇ ಈ ಗ್ರಾಮದಲ್ಲಿ ಅಷ್ಟು ದುಡಿತಾ ಇದೀವಿ. ನನ್ನ ಗ್ರಾಮಸ್ಥರು ಕೊಡುವಂತ ಪ್ರೀತಿ ಮುಂದೆ ಎಲ್ಲವೂ ಚಿಕ್ಕದೆ ಸರ್. ನಾವು ಹೋರಾಟ ಇರ್ಲಿ. ಮಾಡಿ ಆದ್ರೂ ನಮ್ಮೂರ್ ಸರ್ಕಾರಿ ಶಾಲೆಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತೀವಿ. ಹಂಗಂದ್ರೆ ಗ್ರಾಮಸ್ಥರು ನಮ್ಮ ಆಚೆ ಹೋಗ್ ಬಿಡಲ್ಲ, ಊರಿಂದ ಆಚೆ ಹೋಗ್ ಬಿಡಲ್ಲ. ಇಲ್ಲ ಸರ್, ನೀವು ಮಾದರಿಯಾಗಿ ಪ್ರತಿ ಗ್ರಾಮದಲ್ಲೂ ನಿಮ್ಮಂತ ಟೀಚರ್ ಇಲ್ಲಿ ಸರ್ ಯಾವ್ದು ಖಾಸಗಿ ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, 21. ಓಕೆ ಓಕೆ ಸಿಗೋಣ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸರ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಹೇಳ್ತಾ ಇದ್ರು, ಅಂದ್ರೆ ಇವರೆಲ್ಲ PDF ಎಲ್ಲ ಪೇರೆಂಟ್ಸ್ಗೆಲ್ಲ ಕಳಿಸ್ತಾ ಇದ್ರಂತೆ. ಅದರಲ್ಲಿ ಕೆಲವು ಮಂದಿ ಮಾತ್ರ ಜೆರಾಕ್ಸ್ ತೆಗೆದು ಮಕ್ಳಿಗೆ ಕೊಡ್ತಾ ಇದ್ರು. ಇದ್ದವರೆಲ್ಲ ಮೊಬೈಲ್ ನೋಡ್ಕೊಂಡೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನಮಗೆ ಗೊತ್ತಿದೆ, ಸರ್ ಹೇಳ್ದಂಗೆ ಅವ್ರ ಕಣ್ಣು ಡಮಾರ್ ಆಗಿದೆ, ನಮ್ಮ ಕಣ್ಣು ಡಮಾರ್ ಆಗಿದೆ, ಅಕ್ಷರಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕಳೆದ 4-5 ವರ್ಷದಿಂದ ನಾವು ಮೊಬೈಲ್ ನೋಡಿ ಯೂಟ್ಯೂಬಲ್ಲಿ ಪಾಠ ಮಾಡಿ ಮೊಬೈಲ್ ಎಡಿಟ್ ಮಾಡಿ ಕಣ್ಣೆಲ್ಲ ಇದಾಗಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ಸಲ ಈ ಸರ್ಕಾರಿ ಶಾಲೆಯಿಂದ ಏನದು ಒಂದು ಪೇಪರ್ ಜೆರಾಕ್ಸ್ ಮಾಡಿಸ್ಬಾರ್ದು ಅಂತ ತೀರ್ಮಾನ ಮಾಡಿ ನಮ್ಮ ಕೋಚಿಂಗ್ ಸೆಂಟರ್ ಇದ್ದ ಸುಮಾರು ಬುಕ್ಗಳು ಮತ್ತೆ ಮಾಡೆಲ್ ಕ್ವಶನ್ ಪೇಪರು ಮತ್ತೆ ಪ್ರಾಕ್ಟೀಸ್ ಬುಕ್, ಮೆಂಟಲ್ ಎಬಿಲಿಟಿ, ಪ್ಯಾಸೇಜು, ಮ್ಯಾಥ್ಸ್ ಅದನ್ನೆಲ್ಲ ಸರ್ಗೆ ಕೊಡ್ತಾ ಇದ್ದೀನಿ. ಮತ್ತೆ ಸರ್ ಈ ವರ್ಷ ಮಾಡೆಲ್ ಪೇಪರ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದನ್ನ ಹೇಳಿ ಇಷ್ಟು ನಂಬರ್ ಅಂದ್ಬಿಟ್ಟು ನಾನು ಪೋಸ್ಟಲ್ ಮುಖಾಂತರ ಕಳಿಸ್ಕೊಡ್ತೀನಿ. ಒಂದು ಪೇಪರು ಹೊರಗಡೆಯಿಂದ ತಗೊಳಕ್ ಹೋಗ್ಬೇಡಿ ಸರ್. ಸಂಪೂರ್ಣ ನಾನೇ ನಮ್ಮ ಕೋಚಿಂಗ್ ಸೆಂಟರ್ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮಕ್ಳಿಗೂ ಅಷ್ಟೇ ಯಾವುದು ಅದು ಹೇಳಿದ್ರಲ್ಲ ಜೆರಾಕ್ಸ್ ಗಿರಾಕ್ಸ್ ಆ ಥರ ಅವಶ್ಯಕತೆನೇ ಬರಲ್ಲ, ನನಗೆ ಹೇಳಿ ನಾನು ಪ್ರೊವೈಡ್ ಮಾಡ್ತೀನಿ ಸರ್ಕಾರಿ ಶಾಲೆಗೆ. ಓಕೆ ಸರ್. ಸರ್ ಈಗ ನಮಗೆ ಇವರು ಸಪ್ಲೈ ಮಾಡಿರುವಂತ ಅಭ್ಯಾಸ ಪುಸ್ತಕಗಳು ಮತ್ತೆ ಅಭ್ಯಾಸ ಹಾಳೆಗಳು, ಮಾಡೆಲ್ ಪೇಪರ್ಗಳೆಲ್ಲ ನೋಡಿದ್ರೆ ಕಡಿಮೆ ಅಂದ್ರೂ ಅಂದಾಜು ಒಂದು 10,000 ಮೌಲ್ಯದ್ದು ಆಗುತ್ತೆ. ನಾವು ಜೆರಾಕ್ಸ್ ಮಾಡಿಸ್ಕೊಂಡಿದೀವಿ, ಒಂದ್ ಸೆಟ್ ಎಲ್ಲ ಮಾಡಿಸಿದ್ವಿ, ಹೆಚ್ಚು ಕಡಿಮೆ 1,000ದಷ್ಟು ಆಗಿತ್ತು. ಅಂದ್ರೆ ನಾವು ಅಲ್ಲಿ ಮಂಡ್ಯದವರೆಗೂ ಹೋಗಕ್ ಆಗ್ತಾ ಇರ್ಲಿಲ್ಲ, ನಮ್ಗೆ ಬಿಡುವಿರ್ಲಿಲ್ಲ, ಹಂಗಾಗಿ ಮಾಡಿಸ್ಕೊಂಡ್ವಿ. 1,000 ಆಗಿತ್ತು. ಈಗ ಇಷ್ಟು ನೋಡಿದ್ರೆ ಸುಮಾರು 10,000ದಷ್ಟಿದೆ. ನಮ್ಮ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗೆ ಬರುವಂತವ್ರು ಬಡ ವಿದ್ಯಾರ್ಥಿಗಳೇ ಇರ್ತಾರೆ. ನಮ್ಮ ಮೇಡಮ್ ಹೇಳ್ದಂಗೆ ನಮ್ದೇ ಒಂದಷ್ಟು ಖರ್ಚಾಗ್ತಾ ಇತ್ತು. ನಾವು ಅವ್ರಿಗೆ ಹೇಳೋಕ್ಕೂ ಆಗೋದಿಲ್ಲ, ತಗೊಳ್ಳಿ ಮಾಡಿ ಅಂತ. ಇದು ತುಂಬಾ ಖಂಡಿತ ಚೆನ್ನಾಗಿ ಬಳಸ್ಕೊತೀವಿ. ನಮ್ಮ ಮಕ್ಕಳು ಇನ್ನಷ್ಟು ಆಯ್ಕೆ ಆಗೋದಕ್ಕೆ ನಿಮ್ಮಿಂದ ನಮ್ಗೆ ಸಹಾಯ ಆಗಿದೆ. ಧನ್ಯವಾದಗಳು ಸರ್. ಒಳ್ಳೇದಾಗ್ಲಿ ಸರ್. ನೆಕ್ಸ್ಟ್ ಮಾಡೆಲ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. ಈ ವರ್ಷ ಒಂದ್ ಸ್ವಲ್ಪ ಎಲ್ಲ ಮಾಡಿಫೈ ಮಾಡ್ಬಿಟ್ಟು ಅದನ್ನು ಎಲ್ಲಾ ಮಕ್ಳಿಗೂ ಒಂದೊಂದ್ ಸೆಟ್ ಕಳಿಸ್ಕೊಡ್ತೀನಿ. ಪ್ರಿಪೇರ್ ಆಗಿ ಅಲ್ಲ, ನೀವೇ ಟ್ರೈನ್ ಅಪ್ ಮಾಡ್ಬೇಕಪ್ಪ ಟೀಚರ್ಗೆ ಎಲ್ಲ ಇದೆಲ್ಲ ಏನದು ಅವ್ರದ್ದು ಇದನ್ನೆಲ್ಲ ಕಡಿಮೆ ಮಾಡಿ, ಕೆಲಸ ಎಲ್ಲ ಕಡಿಮೆ ಮಾಡಿ. ಈಗ 9 ಜನ ಟೀಚರ್ಸ್ ಇದೀರಾ, ನವೋದಯ ಟೀಚರ್ಸ್. ನೀವೆಲ್ಲ ಕ್ವಾಲಿಫೈಡು ಆಯ್ತಾ. ನೀವೆಲ್ಲ ನಿಮ್ ಜೂನಿಯರ್ಸ್ ಮತ್ತೆ ನಿಮ್ಮ ಸರ್ಕಾರಿ ಶಾಲೆಯಲ್ಲಿರೋ ಮಕ್ಳಿಗೆಲ್ಲ ಟ್ರೈನ್ ಅಪ್ ಮಾಡ್ತೀರಾ. ಈ ಕಡೆ ಬನ್ನಿ ಎಲ್ಲ. ಅಲ್ಲೇ ಬಂದಪ್ಪ, ಬನ್ನಿ. ಎಲ್ಲ ಮಾಡ್ತೀರಾ. ಈ ಕಡೆ ಬನ್ನಿ ಎಲ್ಲ, ಈ ಕಡೆ ಅಲ್ಲ. 9 ಮಕ್ಳಿದ್ದೀರಾ, 9 ನವೋದಯ ಟೀಚರ್ಸ್ ಕೊಟ್ಟಿದ್ದಾರೆ ಸರ್, ಸ್ವಾಮಿ ಸರ್. ನೀವೆಲ್ಲ ನಿಮ್ ಜೂನಿಯರ್ಸ್ ಮತ್ತೆ ನಿಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಇರ್ತಾರ ಮಕ್ಳಿಗೆಲ್ಲ ಟ್ರೈನ್ ಅಪ್ ಮಾಡ್ಬೇಕು. ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್, ಮ್ಯಾಥ್ಸ್ ಎಲ್ಲ ನವೋದಯ ಸ್ಕೂಲ್ ಜಾಯ್ನ್ ಆಗಕ್ ಮೊದ್ಲೇ ಮಾಡ್ತೀರಲ್ಲ ಆಯ್ತಾ. ಇದೆಲ್ಲ ಮೆಟೀರಿಯಲ್ ಯೂಸ್ ಮಾಡಿ ಅವ್ರನ್ನೆಲ್ಲ ಟ್ರೈನ್ ಅಪ್ ಮಾಡಿ ನೆಕ್ಸ್ಟ್ ಎಲ್ಲ ರಿಸಲ್ಟ್ ಡಬಲ್ ಆಗ್ಲಿ. ಥ್ಯಾಂಕ್ ಯು ಸರ್, ಸಿಗೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸರ್. ಬಾಯ್. ಏನು ಈ ಶಾಲೆಯಲ್ಲಿ 15 ಮಕ್ಕಳು ಓದ್ತಾ ಇದ್ರು. ಅದರಲ್ಲಿ 8 ಜನ ನವೋದಯಕ್ಕೆ ಆಯ್ಕೆಯಾಗಿದ್ದಾರೆ. ಆ ಪೋಷಕರು ಬೇರೆ ಗ್ರಾಮದವರೆಲ್ಲ ಇದ್ದಾರೆ ಇಲ್ಲಿ. ಅವರು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತು ಮಿಕ್ಕಿದ ಪೋಷಕರಿಗೂ ಹೇಳಬೇಕು, ಈ ಶಾಲೆಗೆ ಸೇರಿಸಿ. ಮುಂದಿನ ಸರಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ನವೋದಯ ಪಾಸ್ ಆಗ್ತಾರೆ ಎಲ್ಲರೂ ಆಗಲೇಬೇಕು. ಆ ಮಟ್ಟದಲ್ಲಿ ಸ್ವಾಮಿ ಸರ್ ಅವರು ಪಾಠ ಮಾಡ್ತಾರೆ. ನಮ್ಮ ಸಂತೋಷ್ ಗೌಡ್ರು ಏನು ಯೂಟ್ಯೂಬ್ನಲ್ಲಿ ಅವರು ಪಾಠ ಮಾಡ್ತಾರೆ. ಅದನ್ನೆಲ್ಲ ಓದ್ಕೊಂಡು ಎಲ್ಲರೂ ಪಾಸ್ ಆಗಬೇಕು.
ಆಗಲೇ ನಿಮ್ಮ ಶಾಲೆಗೆ ಇನ್ನೂ ಕೀರ್ತಿ ಬರುತ್ತೆ. ನಮಗೂ ಬಂದು ಇಲ್ಲಿ ಎಲ್ಲ ನಿಮ್ಗೆಲ್ಲ ಹೇಳ್ಬಿಟ್ಟು ಹೋಗಿರ್ತೀವಿ. ನಮಗೂ ಒಂಥರ ಹೆಮ್ಮೆ ಅನ್ನಿಸುತ್ತೆ. ಈಗ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ 11ನೇ ತಾರೀಕಿಂದ ಮಂಡ್ಯ ಜಿಲ್ಲೆಯಲ್ಲಿ. ಈ ಶಾಲೆನ ಮಾದರಿಯಾಗಿ ತಗೊಂಡು ನಾವು ಎಲ್ಲಾ ಕಡೆಗೂ ಹೇಳ್ತೀವಿ. ಇಲ್ಲಿನ ಏನು ಈಗ ಮಕ್ಕಳು ಪೋಷಕರಿದ್ದಾರೆ, ಅವ್ರು ಬೇರೆಯವ್ರಿಗೆ ಹೇಳ್ಬೇಕು. ಬೇರೆ ಬೇರೆ ಶಾಲೆ ಕಳಿಸ್ತಾ ಇದಾರಲ್ಲ ಮಕ್ಕಳನ್ನ, ಅವ್ರಿಗೆಲ್ಲ ಹೇಳಿ ಈ ಶಾಲೆಗೆ ಸೇರಿಸಿ ಅಂತ. ಇಷ್ಟು ಜನ ಆಯ್ಕೆ ಆಗಿದ್ದಾರೆ. ಮುಂದಿನ ಸರಿ 20 ಹುಡುಗರು ಓದ್ಲಿ, 20 ಜನರು ಪಾಸ್ ಆಗ್ಬೇಕು. ಆ ತರ ವ್ಯವಸ್ಥೆ ಮಾಡ್ಬೇಕು. ಅಷ್ಟು ಮಾಡಿದ್ರೆ ನಮ್ಗೆ ಸಂತೋಷ ಆಗೋದು. ಥ್ಯಾಂಕ್ ಯು.